ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂದ್ರೆ SSC GD ಮ್ಯಾಥ್ಸ್ ಸೆಕ್ಷನ್ ಅನ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ತುಂಬಾ ಈಸಿಯಾಗಿ, ಡೋಂಟ್ ವರಿ. ಅಷ್ಟೊಂದೇನು ಟಫ್ ಆಗಿರಲ್ಲ. ಇವನ್ ಟಫ್ ಆಗಿದ್ರು ಕೂಡ ಸಾಲ್ವ್ ಮಾಡ್ಕೊಂತ ಹೋಗೋಣ ಆರಾಮಾಗಿ. ನೋಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಆನ್ಲೈನ್ ಟೆಸ್ಟ್ ಗಳಿದಾವ, ಸೊ ಆನ್ಲೈನ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಅಟೆಂಡ್ ಆಗ್ರಿ ಎಲ್ರು. ಆಮೇಲೆ ಆಲ್ರೆಡಿ ಲೈವ್ ಕ್ಲಾಸಸ್ ಗಳು ಸ್ಟಾರ್ಟ್ ಆಗಿದಾವ. ಆಲ್ಮೋಸ್ಟ್ ರೀಸನಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. GK ಮ್ಯಾಥ್ಸ್ ಕೂಡ ಕಂಪ್ಲೀಟ್ ಆಗಿ ಬಂದೈತೆ. ನೆಕ್ಸ್ಟ್ ಇಂಗ್ಲಿಷ್ ಕೂಡ ಕ್ಲಾಸಸ್ ಗಳನ್ನ ಮಾಡಾಕ್ತೀನಿ. ಎಲ್ರು ಸಬ್ಸ್ಕ್ರೈಬ್ ಆಗ್ರಿ, ನಿಮ್ಗೆಲ್ಲ ವಿಡಿಯೋಸ್ ಗಳು ಸಿಗ್ತಾವ. ಸೊ ಆನ್ಲೈನ್ ಕ್ಲಾಸ್ಗಳು ಟೋಟಲ್ ಆಗಿ 20 ಆನ್ಲೈನ್ ಟೆಸ್ಟ್ ಗಳು ಇರ್ತಾವ, ಅವುಗಳನ್ನು ಕೂಡ ಅಟೆಂಡ್ ಆಗ್ರಿ. ನೋಡ್ರಿ, ಫಸ್ಟ್ ನೀವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ, ಮೊದಲು ಪಾಸ್ ಮಾಡ್ರಿ, ಕ್ವಶನ್ ಅನ್ನ ಸಾಲ್ವ್ ಮಾಡಿ ಆನ್ಸರ್ ಅನ್ನ ಹಾಕ್ರಿ. ಆಮೇಲೆ ನಾನ್ ನಿಮ್ಗೆ ಏನಂತಂದ್ ಹೇಳಿದ್ರೆ ಆನ್ಸರ್ ನ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಕೊನೆಗೆ ನಿಮ್ದು ಟೋಟಲ್ ಆಗಿ 20ಗೆ ಎಷ್ಟ್ ಕರೆಕ್ಟ್ ಆಗಿದಾವ ಅನ್ನೋದನ್ನ ನೀವು ಹಾಕ್ರಿ. ಎಷ್ಟ್ ಕರೆಕ್ಟ್ ಆಗಿದಾವಲ್ಲ ಇಂಟು 2 ಮಾಡ್ರಿ. ಸೊ ಟೋಟಲ್ ಮಾರ್ಕ್ಸ್ ತಪ್ಪಾಗಿದ್ರೆ 0.25 ಏನಪ್ಪಾ ಅಂತಂದ ನೆಗೆಟಿವ್ ಮಾಡಿ. ಸೊ ಎಷ್ಟು ಕರೆಕ್ಟ್ ಆಗಿದಾವ ಮ್ಯಾಥ್ಸ್ ಸೆಕ್ಷನ್ ಅಲ್ಲಿ ಸ್ಕೋರ್ ಅನ್ನ ಹಾಕ್ಬೇಕು. ಆಮೇಲೆ ಇವನ್ ನಿಮ್ಮ ಆನ್ಸರ್ಸ್ ಗಳನ್ನು ಕೂಡ ಹಾಕ್ಬೇಕು. ನೋಡ್ರಿ, ಫಸ್ಟ್ ಕ್ವಶನ್ ಏನೈತ್ ನೋಡ್ರಿ, ಫೆಬ್ರವರಿ ನಡೆದಿರುವಂತ ಕ್ವಶನ್ ಪೇಪರ್ ಇದು. ಫೆಬ್ರವರಿ 2024 ಫೆಬ್ರವರಿ ನಡೆದಿರುವಂತ ಕ್ವಶನ್ ಪೇಪರ್. ಫಸ್ಟ್ ಕ್ವಶನ್ ಪೇಪರ್ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ ಫೆಬ್ರವರಿಲಿ. ಫಸ್ಟ್ ಕ್ವಶನ್ ಏನೈತಂದ್ರ, ಇದ ವ್ಯಾಲ್ಯೂ ಕಂಡಿಡೋದೈತ. ಇದು ಯಾವ ಕಾನ್ಸೆಪ್ಟ್ ಮೇಲೆ ಬಂದೈತಪ್ಪ ಅಂದ್ರ ಬೋರ್ಡ್ ಮಾಸ್ ರೂಲ್. ಯಾವ್ದ್ರ ಮೇಲೆ? ಬೋರ್ಡ್ ಮಾಸ್ ರೂಲ್ ಮೇಲೆ. ಸೊ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ನಾವ್ ಏನ್ ಹೇಳ್ತೀವಿ ಫಸ್ಟ್ ಗೆ? ಬೋರ್ಡ್ ಮಾಸ್ ಅಂತಂದ್ ಹೇಳಿದ್ರ ಇದ್ರ ಪ್ರಕಾರನೇ ಮಾಡ್ಬೇಕು. ಬಿ ಅಂದ್ರೆ ಬ್ರಕೆಟ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಅದ್ರಲ್ಲಿ ಫಸ್ಟ್ ಯಾವ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು? ಈ ತರ ಬ್ರಕೆಟ್ ನ, ನೆಕ್ಸ್ಟ್ ಈ ತರ ಬ್ರಕೆಟ್, ನೆಕ್ಸ್ಟ್ ಈ ತರ. ನೋಡ್ರಿ, ಅಷ್ಟರೊಳಗಡೆ ನೀವು ಸಾಲ್ವ್ ಮಾಡಿ ಹಾಕ್ಬೇಕು ಅದನ್ನ. ಓ ಅಂತಂದ್ ಹೇಳಿದ್ರೆ ಆಫ್ ಇದ್ರೆ, ಅದಾದ ನಂತರ ನೆಕ್ಸ್ಟ್ X² X³ √x ರೂಟ್ ಅಂದ್ರೆ ಕ್ಯೂಬ್ ರೂಟ್ ಎಲ್ಲ ಇದ್ರೆ ಅವುಗಳನ್ನ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಡಿವಿಷನ್ ಮಾಡ್ಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್, ಲಾಸ್ಟ್ ಏನಪ್ಪಾ ಅಂದ್ರೆ ಸಬ್ಸ್ಟ್ರಾಕ್ಷನ್. ಈ ತರ ಮಾಡಿದಾಗ್ಲೇ ಏನ್ ಆನ್ಸರ್ ಬರುತ್ತಲ್ಲ, ಅದು ಕರೆಕ್ಟ್ ಆಗಿ ಆನ್ಸರ್ ಆಗುತ್ತೆ. ಉಳಿದ ನೀವು ನಾರ್ಮಲ್ ಆಗಿ ಮಾಡಿದ್ರು ಕೂಡ ಆನ್ಸರ್ ಬರುತ್ತೆ, ಬಟ್ ಅದ್ರ ರಾಂಗ್ ಆಗಿರುತ್ತೆ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮಾಡ್ಬೇಕು. ನೋಡ್ರಿ, ನಮ್ಗೆ ಈಗ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಯಾವ್ದನ್ನ ಸ್ಟಾರ್ಟ್ ಮಾಡ್ಬೇಕು? ನೋಡ್ರಿ, ಬ್ರಕೆಟ್ ಇದಾವ ಅಂತಂದ್ ಹೇಳಿದ್ರೆ ಫಸ್ಟ್ ಈ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು. ಅಂದ್ರೆ ಈ ಬ್ರಕೆಟ್ ಅಲ್ಲಿ ಇರೋದನ್ನ ಫಸ್ಟ್ ನಾನು ಸಾಲ್ವ್ ಮಾಡ್ಬೇಕು. ಅದ್ ನಾನು ಸೈಡ್ ಬರ್ದಿಟ್ಕೊಂತೀನಿ. ಏನೈತಿ? 175 ಇಂಟು 72 ಡಿವೈಡೆಡ್ ಬೈ 24 ಪ್ಲಸ್ 5 ಅಂತಂದೈತೆ. ನೋಡ್ರಿ, ಇದ್ರ ಒಳಗಡೆ ಇರೋದು. ಒಳಗಡೆ ಈ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು. ಆ ಬ್ರಕೆಟ್ ನ ಸಾಲ್ವ್ ಮಾಡಕತ್ತೀನಿ, ಸೈಡ್ ಬರ್ದಿಟ್ಕೊಂಡ. ಸೊ ಇದ್ರಲ್ಲಿ ನೋಡ್ರಿ ಮತ್ತೇನೈತಿ? ಇಂಟು ಡಿವೈಡೆಡ್ ಬೈ ಪ್ಲಸ್ ಅಂತಂದೈತೆ. ಫಸ್ಟ್ ಯಾವ್ದು ಸಾಲ್ವ್ ಮಾಡ್ಬೇಕು? ಡಿವೈಡೆಡ್ ಬೈ ಸಾಲ್ವ್ ಮಾಡ್ಬೇಕು. ಇದನ್ನ ಸಾಲ್ವ್ ಮಾಡ್ರಿ. 72 ಡಿವೈಡೆಡ್ ಬೈ 24 ಮಾಡಿದ್ರೆ ಎಷ್ಟಾಗತ್ತ? 3 ಆಗತ್ತೆ. ಇದನ್ನ ಸಾಲ್ವ್ ಮಾಡಿದಾಗ ನನಗೆ 3 ಬಂತು. ಇನ್ನೇನು ಉಳಿತು? 175 ಇಂಟು 3 ಪ್ಲಸ್ 5 ಉಳಿತು. ನೆಕ್ಸ್ಟ್ ಇಂಟು ಮಾಡ್ಬೇಕಾ ಪ್ಲಸ್ ಮಾಡ್ಬೇಕಾ? ಸರ್, ಮೊದಲು ಇಂಟು ಮಾಡ್ಬೇಕು. ಇದನ್ನ ಮಾಡ್ರಿ, ಇಂಟು ಮಾಡ್ರಿ. 175 ಇಂಟು 3 ಮಾಡಿದ್ರೆ ಎಷ್ಟಾಗತ್ತ? 3 5 15, 3 7 21, 22, 3 1 3, 2 5, 525 ಬರುತ್ತ. ಎಷ್ಟು ಬರುತ್ತ? 525 ಬರುತ್ತ. 525 ಪ್ಲಸ್ 5 ಲಾಸ್ಟ್ ಕುಳಿತಲ್ಲ, ಟೋಟಲ್ ಎಷ್ಟಾಗತ್ತೆ ಅಂದ್ರೆ 530 ಆಗತ್ತೆ. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಆನ್ಸರ್ ಬಂತು? 530 ಬಂತು. ನೋಡ್ರಿ, ಈ ಬ್ರಕೆಟ್ ಐತೆ, 530 ಬಂತು. ಇಂಟು 20 ಉಳ್ದೈತಿ ಇಲ್ಲಿ. ಅದಾದ ನಂತರ ಡಿವೈಡೆಡ್ ಬೈ 2 ಐತೆ. ಇಲ್ಲಿ ನೋಡ್ರಿ, ಫಸ್ಟ್ ಡಿವೈಡೆಡ್ ಬೈ ಮಾಡ್ಬೇಕಾ ಬ್ರಕೆಟ್ ಮಾಡ್ಬೇಕಾ? ಎಸ್ ಸರ್, ಮೊದಲು ಬ್ರಕೆಟ್ ಮಾಡ್ಬೇಕು. ಅದ್ರಲ್ಲಿ ಈ ಬ್ರಕೆಟ್ ಅಂತೂ ಇಲ್ಲ, ಉಳಿದಿರೋದು ಒಂದೇ ಬ್ರಕೆಟ್. ಇದನ್ನ ಸಾಲ್ವ್ ಮಾಡ್ರಿ. 530 ಇಂಟು 20 ಮಾಡಿದ್ರೆ ಎಷ್ಟಾಗತ್ತೆ ನೋಡ್ರಿ. ಮೊದಲು 0ದಿಂದ ಮಾಡ್ರಿ. 0 0 ಆಯ್ತು. ಪ್ಲಸ್ ಕೊಡ್ರಿ, ಮತ್ತೆ 2ರಿಂದ ಮಾಡ್ರಿ. 2 0 0, 2 3 6, 2 5 10. ಸೊ ಟೋಟಲ್ ಎಷ್ಟು ಬರುತ್ತೆ ನೋಡ್ರಿ? 10,600 ಬರುತ್ತೆ. ಎಷ್ಟು ಬರುತ್ತಪ್ಪ ಅಂತಂದ್ರೆ 10,600 ಡಿವೈಡೆಡ್ ಬೈ 2. ಸೊ ಇದನ್ನ ಡಿವೈಡೆಡ್ ಬೈ ಮಾಡ್ರಿ, ಎಷ್ಟು ಬರುತ್ತೆ ನೋಡ್ರಿ? ಸೊ 10,600 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 5,300 ಬರುತ್ತೆ. ಆಪ್ಷನ್ 1 ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ರಿ ಅಂತಂದ ಹೇಳಿದ್ರೆ 30 ಸೆಕೆಂಡ್ ತಗೊಳತ್ತೆ ಅಷ್ಟೇ. ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಜಾಸ್ತಿ ಟೈಮ್ ತಗೊಳತ್ತೆ. ನೆನ್ಪಿಟ್ಕೊಳ್ರಿ, ನಾನು ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಿಮ್ಗೆ ಜಾಸ್ತಿ ಟೈಮ್ ತಗೊಳುತ್ತೆ ಹೊರತು ನೀವು ಸಾಲ್ವ್ ಮಾಡಕತ್ರಿ ಅಂದ್ರೆ ಜಸ್ಟ್ 30 ಸೆಕೆಂಡ್ ಅಲ್ಲಿ ಮುಗಿದು ಹೋಗುತ್ತೆ ಇದು. ಸೊ ಯಾರ್ಯಾವ್ದು ಕರೆಕ್ಟ್ ಆಗೈತೆ ನೋಡ್ರಿ, ಯಾರ್ಯಾವ್ದು ರಾಂಗ್ ಎಲ್ಲಿ ಆಗೈತೆ ಅಂತ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, 2 ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಏಕರೂಪದ ವೇಗದಲ್ಲಿ ಸಾಗುತ್ತಿವೆ. ಸೊ ಇದ್ರ ಮೇಲೆ ಆಲ್ರೆಡಿ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ, ರೆಕಾರ್ಡೆಡ್ ವಿಡಿಯೋಸ್ ಗಳನ್ನ ಕೂಡ ಅಪ್ಲೋಡ್ ಮಾಡಿದೀನಿ. ಸೊ ಇನ್ನೊಂದ್ಸರಿ ಅವುಗಳನ್ನೆಲ್ಲ ನೋಡ್ಕೊಳ್ರಿ ಕ್ಲಿಯರ್ ಆಗಿ. ಬೋರ್ಡ್ ಮಾಸ್ ರೂಲ್ ಮೇಲೆ ಟೋಟಲ್ 2 ವಿಡಿಯೋಸ್ ಗಳಿದಾವ. ಆಮೇಲೆ ನೆಕ್ಸ್ಟ್ ಇದ್ರ ಮೇಲೂ ಕೂಡ ಇದು ನೆಕ್ಸ್ಟ್ ಕ್ವಶನ್ ಸ್ಪೀಡು, ಡಿಸ್ಟೆನ್ಸ್, ಆಮೇಲೆ ಟೈಮು, ಟ್ರೈನ್ ಮೇಲೆ, ಆ ಕಾನ್ಸೆಪ್ಟ್ ಮೇಲೆ ಬಂದಿರುವಂತ ಕ್ವಶನ್. ಸೊ ಎಲ್ಲದ್ರ ಮೇಲೆ, ಎಲ್ಲಾ ಕಾನ್ಸೆಪ್ಟ್ ಗಳ ಮೇಲೆ ನಾನು ರೀಸೆಂಟ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಎಲ್ಲಾ ವಿಡಿಯೋಸ್ ಗಳನ್ನ ನೀವು ನೋಡ್ಬೇಕು. ನಿಮ್ಗೆ ಯಾವ್ದು ಕಾನ್ಸೆಪ್ಟ್ ಅರ್ಥ ಆಗಂಗಿಲ್ಲ ಅದನ್ನ ನೋಡ್ರಿ. 2 ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಏಕರೂಪದಲ್ಲಿ ಸಾಗುತ್ತಿವೆ. ಏಕರೂಪ ಅಂತಂದ್ ಹೇಳಿದ್ರೆ ಒಂದೇ ವೇಗದಲ್ಲಿ.
ಸೊ ಒಂದೇ ವೇಗದಲ್ಲಿ ಅಂತ ಅನ್ಕೊಡ್ರಿ, ಅಂದ್ರೆ ಎಕ್ಸ್ ಅಂತ ಅನ್ಕೊಡ್ರಿ. ಕೊಟ್ಟಿಲ್ಲ ನಮಗ್. ಒಂದು ವೇಳೆ ಪ್ರತಿ ರೈಲಿನ ಉದ್ದ 320 ಮೀಟರ್ ಆಗಿದ್ದರೆ, ಸೊ ಅವು ಪರಸ್ಪರ ದಾಟಲು 18 ಸೆಕೆಂಡುಗಳನ್ನ ತೆಗೆದುಕೊಂಡ್ರೆ ಪ್ರತಿ ರೈಲಿನ ವೇಗ ಎಷ್ಟು ಅಂತ ಕೇಳಿದಾರ. ಸೊ ಓಕೆ, ಸೊ ಇದು ಯಾರ್ಯಾರಿಗೆ ಬರುತ್ತೆ ಅದನ್ನ ಮಾಡ್ರಿ, ಟ್ರೈ ಮಾಡ್ರಿ. ಎಲ್ಲಿವರೆಗೂ ಬರುತ್ತೆ ಅದನ್ನ ಟ್ರೈ ಮಾಡ್ಬೇಕು. ನಾನು ಫಸ್ಟ್ ನಿಮ್ಗೆ ಏನ್ ಹೇಳಿದೀನಿ, ಪಾಸ್ ಮಾಡ್ರಿ, ಆನ್ಸರ್ ಅನ್ನ ಹಾಕ್ರಿ, ಆಮೇಲೆ ನೋಡ್ರಿ. ಫಸ್ಟ್ ಏನ್ ಮಾಡ್ಬೇಕು, 2 ರೈಲ್ ಅನ್ನ ತಗೊಳ್ಬೇಕು ನಾವು. ಸೊ ಈ ತರ ಏನಪ್ಪಾ ಅಂದ್ರೆ 2 ರೈಲ್ ಇದಾವ, ಇದೊಂದ್ ರೈಲು ಇದೊಂದ್ ರೈಲು. ಪ್ರತಿ ರೈಲ್ನ ವೇಗ ಎಷ್ಟೈತಿ, ಏಕರೂಪದ ವೇಗದಲ್ಲಿ ಐತೆ. ಸೊ ಇದನ್ನ ಯು ಅಂತ ಅನ್ಕೊಡ್ರಿ, ಎಕ್ಸ್ ಅಂತಂದೈತೆ, ವಿ ಅಂತ ಅನ್ಕೊಡ್ರಿ, ಎಕ್ಸ್ ಅಂತಂದೈತೆ. ಯಾಕಂದ್ರೆ ಏಕರೂಪ ಒಂದೇ ವೇಗದಲ್ಲಿ ಇದಾವ, ಅಂದ್ರೆ ಎಕ್ಸ್ ವೇಗದಲ್ಲಿ ಇದಾವ ಅಂತಂದ್ ಹೇಳಿ. ಸೊ ಪ್ರತಿ ರೈಲ್ನ ಉದ್ದ 300 ಮೀಟರ್ ಆಗೈತೆ, 320 ಮೀಟರ್. ಇದ್ರದ್ದು 320 ಮೀಟರ್, ಇದ್ರದ್ದು 320 ಮೀಟರ್. ಇವೆರಡು ಕ್ರಾಸ್ ಆಗ್ಬೇಕಂತಂದ್ ಹೇಳಿದ್ರೆ ಟೈಮ್ ಎಷ್ಟು ತಗೊಂತಾವ, 18 ಸೆಕೆಂಡ್ ತಗೋತಾವ ಅಂತಂದ್ ಹೇಳಿದ್ರು. ಆಲ್ಮೋಸ್ಟ್ ಬಂದೈತೆ. ಓಕೆ ಡನ್. ಈಗ ನಮ್ದು ಫಾರ್ಮುಲಾ ಏನು, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಟೈಮ್ ಅಂತೂ ಕೊಟ್ಟಿದ್ದಾನ 2 ರೈಲ್ ಪಾಸ್ ಆಗಕ್ಕ. ಓಕೆ ಡನ್. ಸೊ ಎಷ್ಟೈತಿ, 18 ಸೆಕೆಂಡ್ ಅಂತಂದೈತೆ. ಇದ್ ನೋಡ್ರಿ ಸ್ಪೀಡ್ ಎಷ್ಟೈತೆ, ಸ್ಪೀಡ್ ಇದ್ರದ್ದು ಮತ್ತು ಇದ್ರದ್ದು ಎರಡು ಪ್ಲಸ್ ಮಾಡ್ಕೋಬೇಕು ನಾವ್ ಇವಾಗ. ಸ್ಪೀಡ್ ನಮ್ಗೆ ಇವಾಗ ಒಂದ್ ಕಾನ್ಸೆಪ್ಟ್ ಬರುತ್ತಾ, ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ರ, ಇಲ್ಲಿ ನೋಡ್ರಿ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ನಮ್ದು ಸ್ಪೀಡ್ ಅನ್ನ ನಾವೇನ್ ಮಾಡ್ಕೊಂತೀವಿ, ಯು ಮೈನಸ್ ವಿ ಅಂತಂದ್ ಮಾಡ್ಕೊಂತೀವಿ. ನಾನು ಕ್ಲಾಸಲ್ಲೆಲ್ಲ ಫುಲ್ ಡೀಟೇಲ್ ಆಗಿ ಹೇಳಿದೀನಿ. ವಿರುದ್ಧ ದಿಕ್ಕಿನಲ್ಲೆಲ್ಲಾದ್ರೂ ಹೋಗ್ತಾ ಇದ್ರ, ವಿರುದ್ಧ ದಿಕ್ಕಿನಲ್ಲೆಲ್ಲ ಹೋಗ್ತಾ ಇದ್ರೆ ಸ್ಪೀಡ್ ಏನಾಗತ್ತ, ಯು ಪ್ಲಸ್ ವಿ ಎರಡು ಕೂಡ ಏನಂತ ಹೇಳಿದ್ರೆ ಪ್ಲಸ್ ಆಗತ್ತ. ನೋಡ್ರಿ ಸೇಮ್ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಸ್ಲೋ ಹೋದಂಗ ಅನ್ಸುತ್ತೆ, ಬಟ್ ಅದ್ರ ವಿರುದ್ಧ ದಿಕ್ಕಿನಲ್ಲಿ ಹೋದ್ರೆ ಸಡನ್ ಆಗಿ ಕ್ರಾಸ್ ಆದಂಗ ಆಗತ್ತ. ನೀವು ಟ್ರೈನ್ ಅಲ್ಲೆಲ್ಲ ನೋಡಿದ್ರಿ, ಅಪೋಸಿಟ್ ಹೋಗ್ತಾ ಇರುವಾಗ ಸ್ವಯ್ ಅಂತ ಹೋಗ್ಬಿಟ್ಟಿರತ್ತಲ್ಲ, ಸೇಮ್ ಅಂದ್ರೆ ಸ್ಪೀಡ್ ಜಾಸ್ತಿ ಆಗತ್ತೆ, ಅಲ್ಲಿ ನಾವು ಪ್ಲಸ್ ಮಾಡ್ಕೊಬೇಕು. ಇಲ್ಲೇನೈತೆ ಎರಡದ್ರ ಸ್ಪೀಡ್ ಏಕರೂಪ ಅಂತಂದ್ ಹೇಳಿದ್ರೆ ಎಕ್ಸ್ ಎಕ್ಸ್ ಅಂತ ತಗೊಂಡೆವು. ಏಕರೂಪ ಅಂತಂದ್ ಹೇಳಿದ್ರೆ ಏನಾಗತ್ತೆ, ಇಲ್ಲಿ ಸ್ಪೀಡ್ ಏನಾಗತ್ತ, ಯು ಪ್ಲಸ್ ವಿ ಅಂತಂದ್ ಹೇಳಿದ್ರೆ ಎಕ್ಸ್ ಪ್ಲಸ್ ಎಕ್ಸ್ 2x ಅಂತಂದಾಯ್ತು. ಓಕೆ, ನಮ್ಗ್ ಸ್ಪೀಡು ಗೊತ್ತಾಯ್ತು. ಡಿಸ್ಟೆನ್ಸ್ ಎಷ್ಟೈತೆ, ಎರಡು ಕ್ರಾಸ್ ಆಗ್ಬೇಕಂತಂದ್ ಹೇಳಿದ್ರೆ ಎರಡು ಟ್ರೈನ್ಗಳು ಉದ್ದ ಕ್ರಾಸ್ ಆಗಿರ್ಬೇಕಷ್ಟೇ. ಇದು ಫಸ್ಟ್ ಟ್ರೈನು ಸೆಕೆಂಡ್ ಟ್ರೈನು ಎರಡು ಪಾಸ್ ಆಗಿ ಹೋಗಿರ್ಬೇಕು ಅಂತ, ಇದ್ರದ್ದು ಉದ್ದ ಆಗತ್ತ. ಸೊ ಇದು L1 ಇದು L2. ಸೊ ಡಿ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ L1 ಪ್ಲಸ್ L2 ಮಾಡ್ಬೇಕು. ಎಷ್ಟಾಗತ್ತೆ ಟೋಟಲ್ ಆಗಿ L1 ಪ್ಲಸ್ L2 ಮಾಡಿದ್ರೆ 320 640 ಆಯ್ತು. ಸೊ ಈ ಫಾರ್ಮುಲಾದಲ್ಲಿ ಎಲ್ಲ ಹಾಕ್ಬಿಟ್ರಿ ಇವಾಗ 2x. ಅದಾದ ನಂತರ ನೆಕ್ಸ್ಟ್ ಡಿಸ್ಟೆನ್ಸ್ ಎಷ್ಟೈತಿ, 640 ಮೀಟರ್ ಐತೆ. ಅದಾದ ನಂತರ ಸ್ಪೀಡ್ ಎಷ್ಟೈತಿ ನೋಡ್ರಿ, ಸ್ಪೀಡ್ ಆಯ್ತು. ಟೈಮ್ ಎಷ್ಟೈತಿ, 18 ಅಂತಂದೈತೆ. ಸೊ ಎಷ್ಟು ಕ್ರಾಸ್ ಆಗತ್ತೆ ನೋಡ್ರಿ ಇದನ್ನ, 2 9 18, 2 3 6, 2 2 4 0. ಅದಾದ ನಂತರ ನಮ್ಗೆ ಎಕ್ಸ್ ಕಂಡು ಹಿಡಿಬೇಕಲ್ಲ, ಈ ಎರಡನ್ನೂ ಕೂಡ ಆ ಕಡೆ ಕಳಿಸ್ಬಿಡ್ರಿ. 320 9 ಇಂಟು 2 ಮತ್ತೆ ನೋಡ್ರಿ 2 ಒಂದ್ಲೆ ಹೋಗುತ್ತಾ, 2 ಒಂದ್ಲೆ 2, 2 6 12. ಸೊ 160 ಆಯ್ತು. ಸೊ ಈಗ 160 ಡಿವೈಡೆಡ್ ಬೈ 9 ಆಗತ್ತೆ. ಇದು ಡಿವೈಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಎಕ್ಸ್ ಏನಾಯ್ತು ಅಂತಂದ್ ಹೇಳಿದ್ರೆ 160 ಡಿವೈಡೆಡ್ ಬೈ 9 ಆಯ್ತು. ಆತರ ಏನೂ ಇಲ್ಲ, ಬಟ್ ಅದ್ರ ಕಿಲೋಮೀಟರ್ ಐತೆ. ಇದು ನಮಗ್ ಬಂದಿರೋದು ಏನಾಯ್ತು, ಮೀಟರ್ ಪರ್ ಸೆಕೆಂಡ್. ಯಾಕ ಡಿಸ್ಟೆನ್ಸ್ ಮೀಟರ್ ಐತೆ, ಟೈಮ್ ಸೆಕೆಂಡ್ ಅಲ್ಲಿ ಐತೆ. ಮೀಟರ್ ಪರ್ ಸೆಕೆಂಡ್ ಇದನ್ನ ನಾವೇನ್ ಮಾಡ್ಬೇಕು, ಕಿಲೋಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು. ಹೇಳಿದೇನೆ, ಕಿಲೋಮೀಟರ್ ಅಂದ ತಕ್ಷಣ ಮೇಲ್ಗಡೆ 18 ಬರುತ್ತೆ, 18 ಡಿವೈಡೆಡ್ ಬೈ 5 ಮೇಲ್ಗಡೆ 18 ಬರುತ್ತೆ. ಇಂಟು ಮಾಡ್ಬೇಕು ಅದನ್ನ. ನೋಡ್ರಿ 160 ಡಿವೈಡೆಡ್ ಬೈ 9 ಇಂಟು 18 ಡಿವೈಡೆಡ್ ಬೈ 5 ಮಾಡ್ಬೇಕು. 9 ಒಂದ್ಲೆ 9 2. ಸೊ ಇದು ಎಷ್ಟಾಗತ್ತೆ ನೋಡ್ರಿ, 5 ಒಂದ್ಲೆ 5 3 15, 5 2 10. ಏನ್ ಉಳಿತು, 32 ಇಂಟು 2 ಅಂದ್ರ 64 ಕಿಲೋಮೀಟರ್ ಪರ್ ಅವರ್ ಆಯ್ತು. ಆನ್ಸರ್ ಆಯ್ತಾ, ಎಸ್ 64 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಫಸ್ಟ್ ಸ್ಟೆಪ್ ಏನ್ ಮಾಡಿದ್ವಿ, ಪ್ರಾಪರ್ ಆಗಿ ಕ್ವಶನ್ ಅನ್ನ ಬರ್ಕೊಂಡ್ವಿ. ಸೆಕೆಂಡ್ ಏನ್ ಮಾಡ್ಬೇಕು ಅಂತ ನೋಡಿದ್ವಿ ಅಷ್ಟೇ. ಈ 2 ಸ್ಟೆಪ್ಗಳು ನಿಮ್ಗೆ ಬಂತು ಅಂತ ಹೇಳಿದ್ರೆ ಮುಂದಿಂದೆಲ್ಲ ನಾನು ಸಾಲ್ವ್ ಮಾಡಿದ್ದೇನೆ, ಅದನ್ನ ನೀವು ಸ್ಪೀಡ್ ಮಾಡ್ಬೇಕಷ್ಟೇ. ನೋಡ್ರಿ ಥರ್ಡ್ ಕ್ವಶನ್ ಏನೈತಿ ನೋಡ್ರಿ, ಥರ್ಡ್ ಕ್ವಶನ್ ಅನುಪಾತದಲ್ಲಿ ಬರುತ್ತೆ. ಇದು ಜನರಲ್ ಆಗೈತೆ, ಅನುಪಾತದಲ್ಲಿ ಐತೆ. ಇದು ಜನರಲ್ ಕ್ವಶನ್. ಇದು ನಂಬರ್ ಸಿಸ್ಟಮ್ ಮೇಲೆ ರೇಷಿಯೋ ಮೇಲೆ ಬರುತ್ತೆ, ಜನರಲ್ ಕ್ವಶನ್. ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ m/n ಈಕ್ವಲ್ ಟು 9:6 ಆದ್ರೆ m+n m-n ನ ಮೌಲ್ಯ ಏನಾಗತ್ತೆ. ಈ ತರ ಕ್ವಶನ್ಸ್ ಗಳು ಬಂದಾಗ ಇದನ್ನ ನಾವು ಹಿಂಗ ಬರ್ಕೊಬೇಕು, m/n ಐತಲ್ಲ, ಇದನ್ನ m ಡಿವೈಡೆಡ್ ಬೈ n ಅಂತ ಬರ್ಕೋಬಹುದು. ಇದನ್ನ ಏನ್ ಬರ್ಕೋಬಹುದು, 9 ಡಿವೈಡೆಡ್ ಬೈ 6. ಸೊ ಈ ರೀತಿಯಾಗಿರೋದನ್ನ ನಾವು ಈ ತರ ಬರ್ಕೋಬಹುದು. ಇಲ್ಲಿ ಇಷ್ಟು ಐತಲ್ಲ, ಇದನ್ನ ಡಿವೈಡೆಡ್ ಬೈ ಅಂತ ಬರ್ಕೋಬೇಕಷ್ಟೇ. m ಡಿವೈಡೆಡ್ ಬೈ n ಈಕ್ವಲ್ ಟು 9/6 ಆಯ್ತು. ಡೈರೆಕ್ಟ್ ಆಗಿ ತಗೊಳ್ಬೇಕು. m ವ್ಯಾಲ್ಯೂ ಎಷ್ಟಾಯ್ತು, ಇಲ್ಲಿ m ವ್ಯಾಲ್ಯೂ ಎಷ್ಟಾಯ್ತು, 9 ಐತೆ. n ವ್ಯಾಲ್ಯೂ ಎಷ್ಟಾಯ್ತು, 6 ಐತಿ. m ವ್ಯಾಲ್ಯೂ 6 ಅಂತ ತಗೊಳ್ರಿ, m ವ್ಯಾಲ್ಯೂ 9 ಅಂತ ತಗೊಳ್ರಿ, n ವ್ಯಾಲ್ಯೂ 6 ಅಂತಂದಾಯ್ತು. 2 ವ್ಯಾಲ್ಯೂ ಬಂತು. ಸೊ m+n ಐತಲ್ಲ, ಮಾಡ್ರಿ 9 + 6 ಇಷ್ಟು. ಇದೆಷ್ಟೈತೆ, 9 - 6. ಸೊ 9 6 ಎಷ್ಟಾಯ್ತು, 15 ಆಯ್ತು. ಇದೆಷ್ಟಾಯ್ತು, 9 - 6 ಅಂತಂದ್ ಹೇಳಿದ್ರೆ 3 ಆಯ್ತು. ನೋಡ್ರಿ ಇವೆರಡು ಡಿವೈಡ್ ಆಗ್ತಾವ ನೋಡ್ರಿ. ಇನ್ನು
ಇದನ್ನ ಯಾವ ತರ ಬರ್ಕೋಬಹುದು, 15/3 ಮಾಡ್ಕೋಬಹುದಾ, 3 ಒಂದ್ಲೆ 3 ಐದ್ಲೆ 5/1 ಅಂತಂದಾಯ್ತು. ಇದನ್ನ ಯಾವ ತರ ಬರ್ಕೋಬಹುದು, 5:1 ಅಂತ ಬರ್ಕೋಬಹುದಾ, ಇಲ್ಲ ಅಂದ್ರೆ ಇಲ್ಲೇ ನೋಡ್ರಿ 3 ಒಂದ್ಲೆ 3 3 ಐದ್ಲೆ 15 5:1 ಏನಪ್ಪಾ ಅಂದ್ರೆ ನಮ್ದು ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಈ ತರ ಜನರಲ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ನೀವು ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎವರೇಜ್ ಅಂತಂದೈತೆ. ಸೊ ಟೋಟಲ್ ಆಗಿ ಒಂದು ಕ್ರಿಕೆಟ್ ತಂಡದಲ್ಲಿ 7 ಪುರುಷರಿದಾರ. ಆ ಎಲ್ಲಾ ಪುರುಷರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ವಯಸ್ಸುಗಳನ್ನ ಕೊಟ್ಟಿದಾರ, 7 ಇದಾವ. ಸೊ ಅದಾದ ನಂತರ ಅವ್ರದ್ದು ಸರಾಸರಿ ವಯಸ್ಸು ಕಂಡಿಡಿ ಅಂತಂದ್ ಹೇಳಿದ್ರೆ, ಎವರೇಜ್ ಕಂಡಿಡಿ ಅಂತಂದ್ ಹೇಳಿದ್ರೆ. ಸೊ ಎವರೇಜ್ ನಮ್ದು ಫಾರ್ಮುಲಾ ಏನಾಗತ್ತ, ಸಮ್ ಏನ್ ಕೊಟ್ಟಿರ್ತಲ್ಲ ಅದ್ರದ್ದು ಎಲ್ಲದ್ರದ್ದು ಸಮ್ ಕೂಡಿಸ್ಬೇಕು ಎಲ್ಲಾನು, ಡಿವೈಡೆಡ್ ಬೈ ಅಲ್ಲಿ ಎಷ್ಟು ಜನರದ್ದು ಕೊಟ್ಟಿದಾರ, ಎಷ್ಟು ಜನರ ಸಂಖ್ಯೆ ಕೊಟ್ಟಿದಾರ, ಅಥವಾ ಎಷ್ಟು ಸಂಖ್ಯೆದ ನಂಬರ್ ಕೊಟ್ಟಿದಾರ ಅಂತ ನಾವು ನೋಡ್ಕೋಬೇಕು. ಇಲ್ಲಿ ಎಷ್ಟು ಜನರ ಸಂಖ್ಯೆ ಐತೆ, ಟೋಟಲ್ 7 ಜನರದ್ದು ಹೇಳಿದಾರ. ಆಮೇಲೆ ಇಲ್ಲಿ ಏನ್ ಮಾಡ್ಬೇಕು ನಾವು, ಸಮ್ನ ವಯಸ್ಸನ್ನ ಸಮ್ ಮಾಡ್ಬೇಕು. ಎಲ್ಲಾ ವಯಸ್ಸುಗಳು ಸಮ್ ಮಾಡ್ರಿ. 26 ಪ್ಲಸ್ 25 ಪ್ಲಸ್ 21 ಪ್ಲಸ್ 29 ಪ್ಲಸ್ 24 ಪ್ಲಸ್ 28 ಆಮೇಲೆ 22 ಹೋಲ್ ಡಿವೈಡೆಡ್ ಬೈ ಸಮ್ ಮಾಡ್ಬೇಕು. ಎಲ್ಲರೂ ಸಮ್ ಮಾಡಿದ್ವಿ, ಕೂಡಿಸಿದ್ವಿ, ಡಿವೈಡೆಡ್ ಬೈ 7. ನೋಡ್ರಿ ಮಾಡ್ರಿ ಎಷ್ಟಾಗತ್ ನೋಡ್ರಿ, ಎಲ್ಲಾ ಸಮ್ ಮಾಡಿದಾಗ ಎಷ್ಟು ಬರತ್ ನೋಡ್ರಿ, ಟೋಟಲ್ ಎಲ್ಲಾ ಸಮ್ ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 175 ಬರುತ್ತೆ, ಡಿವೈಡೆಡ್ ಬೈ 7. ನೋಡ್ರಿ ಎಷ್ಟು ಬರುತ್ತೆ, ಇದನ್ನ ಹೋಗುತ್ತೆ ಇದು 7 ಒಂದ್ಲೆ 7 2 14, 17 14 3 ಉಳಿತು, ಇಲ್ಲಿ 5 ಐತೆ, 3 5 ಅಂದ್ರೆ 35 ಆಯ್ತು, 7 5 35. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ, ಎವರೇಜ್ ಸರಾಸರಿ ಎಷ್ಟೈತಿ, ವಯಸ್ಸು 25 ಐತೆ. ಸೊ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ನಮ್ಗೆ ಏನ್ ಕೊಟ್ರು, ವಯಸ್ಸು ಕೊಟ್ಟಿದಾರೆ. ಇದನ್ ಬದಲಾಗಿ ಏನ್ ಕೊಡ್ತಾರ ಅಂತಂದ್ ಹೇಳಿದ್ರೆ, ನಮ್ಗೆ ತೂಕವನ್ನ ಕೊಡ್ತಾರ, ವೇಟ್ ಕೊಡ್ತಾರ, ಅಥವಾ ಮಾರ್ಕ್ಸ್ ಗಳನ್ನ ಕೊಡ್ತಾರ. ಸೊ ಎಲ್ಲಾನು ಹಂಗೆ ಮಾಡ್ಬೇಕು, ತೂಕ ಕೊಟ್ರೆ ಎಲ್ಲರದು ತೂಕವನ್ನ ಕೂಡಿಸ್ಬೇಕು, ಆಮೇಲೆ ಡಿವೈಡ್ ಮಾಡ್ಬೇಕು. ಮಾರ್ಕ್ಸ್ ಕೊಟ್ರ ಅಂದ್ರೆ ಎಲ್ಲಾ ಮಾರ್ಕ್ಸ್ ಗಳನ್ನ ಸೇರಿಸ್ಬೇಕು, ಟೋಟಲ್ ಎಷ್ಟು ಸಬ್ಜೆಕ್ಟ್ ಅದಾವ ಅಂತಂದ್ ಹೇಳಿ ಡಿವೈಡ್ ಮಾಡ್ಬೇಕು, ಎಷ್ಟು ಕೊಟ್ಟಿರ್ತಾರ ಅಷ್ಟು ಸಬ್ಜೆಕ್ಟ್ ಗಳನ್ನ, ಅಷ್ಟೇ. ಸೊ ಇದೇನಂತಂದ್ ಹೇಳಿದ್ರೆ ಬೇಸಿಕ್ ಕ್ವಶನ್ ಇದು. ಇನ್ನು ಬೇರೆ ಬೇರೆ ಕ್ವಶನ್ಸ್ ಗಳು ಬರ್ತಾವ, ಅದನ್ನ ನಾನು ವಿಡಿಯೋದಲ್ಲಿ ಮಾಡಿ ಹಾಕಿರ್ತೀನಿ. ನೆಕ್ಸ್ಟ್ ಅದನ್ನ ನೀವು ನೋಡಿ ಸಾಲ್ವ್ ಮಾಡ್ಕೊಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಯಾವ್ದ್ರ ಮೇಲೆ ಬಂದೈತೆ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಬಂದೈತೆ. ಇವಾಗ ನಾನು ಅಪ್ಲೋಡ್ ಮಾಡ್ತಿದ್ದೆ, ನಿನ್ನೆಯಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ಗಳನ್ನ. ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ನಿಮ್ ಕ್ವಶನ್ಸ್ ಗಳು ಬಂದಿದಾವೆ. ಮೊದಲು ಕ್ವಶನ್ ಅನ್ನ ಅರ್ಥ ಮಾಡ್ಕೊಡ್ರಿ. ಏನ್ ಕೊಟ್ಟಿದ್ದಾರೆ, ರೋಹಿತ್ ಒಂದು ಹಳೆ ಬ್ಯಾಟ್ ಅನ್ನ, ಒಂದೊಂದು ಹಳೆ ಬ್ಯಾಟ್ ಐತೆ, ಅದನ್ನ ಎಷ್ಟು ತಗೊಂಡಿದ್ದ, 2320 ಕೊಂಡುಕೊಂಡಿದ್ದಾನೆ. ಅಂದ್ರೆ ಇದು ಕೊಂಡ ಬೆಲೆ ಆಯ್ತು. ಕೊಂಡ ಬೆಲೆ ಅಂತಂದ್ ಹೇಳಿದ್ರೆ ನಾವು CP ಅಂತ ಅಂತೀವಿ, ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ. ಅದಾದ ನಂತರ ಅದರ ರಿಪೇರಿಗಾಗಿ 180 ಖರ್ಚು ಮಾಡ್ದ, ತಗೊಂಡಿದಾನ ಮತ್ ರಿಪೇರಿ ಮಾಡಿದಾನ. ಎಷ್ಟು ರೂಪಾಯಿಕ, 180 ರೂಪಾಯಿಗೆ ರಿಪೇರಿ ಮಾಡಿದಾನ. ರಿಪೇರಿ ಏನ್ ಬರುತ್ತಲ್ಲ ಅದೆಲ್ಲ ಕೊಂಡ ಬೆಲೆ ಒಳಗಡೆ ಬರುತ್ತೆ. ಈಗ ನೀವು ತಗೊಂಡಿದ್ದು ಒಂದೇ, ರಿಪೇರಿ ಮಾಡಿದ್ದು ಅದ್ರೊಳಗೆ ಸೇರಿಸ್ಬೇಕು, ಯಾಕಂದ್ರೆ ಅದೆಲ್ಲ ಸೇರ್ಬಿಟ್ಟು ಕಾಸ್ಟ್ ಪ್ರೈಸ್ ಆಗುತ್ತೆ. ಸೊ ಎಷ್ಟಾಯ್ತು ಟೋಟಲ್ ಆಗಿ, 2 10. ಸೊ ಇದು 5 ಆಯ್ತು. 2500 ಏನಪ್ಪಾ ಅಂದ್ರೆ ಕಾಸ್ಟ್ ಪ್ರೈಸ್ ಆಗುತ್ತೆ, ರಿಪೇರಿನೂ ಕೂಡ ಅದ್ರಲ್ಲಿ ಸೇರುತ್ತೆ. ಅದಾದ ನಂತರ ಒಂದು ವೇಳೆ ಅದನ್ನ 2400ಕ್ಕೆ ಮಾರಿದ ಬೆಲೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ, 2400 ಐತೆ. 2400 ಹಂಗಾದ್ರ ಶೇಕಡಾವಾರು ನಷ್ಟ ಎಷ್ಟು ನೋಡ್ರ. ಒಂದು ರಿಪೇರಿ ಕೊಂಡ್ ಬೆಲೆ ಸೇರಿಸ್ಬಿಟ್ಟು ಕಾಸ್ಟ್ ಪ್ರೈಸ್ ಎಷ್ಟೈತಿ, 2500 ಐತೆ. ಒಂದು ಟೋಟಲ್ ಖರ್ಚು ಎಷ್ಟಾಯ್ತು ಬ್ಯಾಟ್ಗೆ, 2500 ರೂಪಾಯಿ ಖರ್ಚು ಮಾಡಿದಾನ. ಬಟ್ ಅದನ್ನ ಮಾರಿದ್ದೆಷ್ಟು, 2400ಕ್ಕೆ. ಅಂದ್ರೆ ಲಾಸ್ ಎಷ್ಟಾಯ್ತು ಇಲ್ಲಿ, ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ, ಲಾಸ್ ಎಷ್ಟಾಯ್ತು, CP ಮೈನಸ್ SP ಮಾಡ್ಕೊಳ್ರಿ ಅಷ್ಟ. ಇಲ್ಲ ಡೈರೆಕ್ಟ್ ಆಗಿ ಹೇಳ್ರಿ, ಸರ್ ತಗೊಂಡಿದ್ದು 2500, ರಿಪೇರಿ ಎಲ್ಲ ಮಾಡಿ 2500 ಆಗೈತ್ರಿ, ಬಟ್ ಮಾರಿದ್ದು 2400, ಅಂದ್ರೆ 100 ರೂಪಾಯಿ ಲಾಸ್ ಆಗೈತೆ. ಸೊ ಇಲ್ಲಿ 2500 ಮೈನಸ್ 2400 ಮಾಡ್ಕೊಡ್ರಿ, 100 ರೂಪಾಯಿ ಲಾಸ್ ಆಯ್ತು. ಬಟ್ ಆದ್ರೆ ಅವ್ರು 100 ರೂಪಾಯಿ ಕೇಳಿಲ್ಲ, ಶೇಕಡಾವಾರು ಅಂತ ಕೇಳಿದ್ರ, ಪರ್ಸೆಂಟೇಜ್ ಕೇಳಿದಾರೆ. ಪರ್ಸೆಂಟೇಜ್ ಲಾಸ್ ಅನ್ನ ಹೆಂಗ್ ಬರ್ಕೊಂತೀರಿ, ಟೋಟಲ್ ಎಷ್ಟು ಲಾಸ್ ಆಗೈತಿ, ಡಿವೈಡೆಡ್ ಬೈ CP ಇಂಟು 100 ಮಾಡ್ಕೊಬೇಕು. ಟೋಟಲ್ ಲಾಸ್ ಎಷ್ಟೈತೆ, 100. ಅದಾದ ನಂತರ CP ವ್ಯಾಲ್ಯೂ ಎಷ್ಟೈತಿ, 2500 ಇಂಟು 100. ಈ 2 0 ಹೋದು, ಈ 2 0 ಹೋದು, 25 ಒಂದ್ಲೆ 25 4 ಎಷ್ಟು ಉಳಿತು, 4% ಏನಪ್ಪಾ ಅಂದ್ರೆ ಅವಂಗ ಲಾಸ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೋಬೇಕು. ಇದು ಟೈಪ್ 1 ಕ್ವಶನ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಅನ್ಕೊಂತೀನಿ. ಟೈಪ್ 1 ಅಥವಾ ಟೈಪ್ 2 ಕರೆಕ್ಟ್ ಆಗಿ ನೋಡ್ಕೊಂಡು ಸ್ಟಡಿ ಮಾಡಿ ಇದು ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮತ್ತೆ ಕ್ವಶನ್ ಏನಪ್ಪಾ ಅಂದ್ರೆ ಬೋರ್ಡ್ ಮಾಸ್ ರೂಲ್ ಮೇಲೆ ಬಂದೈತೆ. ನಾನು ಆಗ್ಲೇ ಹೇಳಿದೀನಿ, ಯಾರಿಗ ಅರ್ಥ ಆಗಿಲ್ಲ ಸೊ ನಿಮ್ಗೆ ಅರ್ಥ ಆಗಿರುತ್ತೆ. ಬೋರ್ಡ್ ಮಾಸ್ ರೂಲ್ ಪಾಸ್ ಮಾಡ್ರಿ, ಸಾಲ್ವ್ ಮಾಡ್ರಿ, ಅದಾದ ನಂತರ ಆನ್ಸರ್ ಅನ್ನ ಹಾಕ್ರಿ. ಇಲ್ಲಿ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ, ಇಲ್ಲಿ ಮೇಲ್ಗಡೆ ಹೇಳ್ತೀನಿ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ, ಬೋರ್ಡ್ ಮಾಸ್ ರೂಲ್ ನ ಮೊದಲು ನೀವು ಬರ್ಕೊಳ್ಬೇಕು. ಯಾಕಂದ್ರೆ ಯಾರಿಗಾದ್ರೂ ಕನ್ಫ್ಯೂಸ್ ಆಗತ್ತಿತ್ತು ಅಂತಂದ ಹೇಳಿದ್ರೆ, ಈಗ ಎಲ್ಲಾದ್ರೂ ಸಾಲ್ವ್ ಮಾಡಿ ಹಾಕ್ಬಿಟ್ರಿ ಆನ್ಸರ್ ಏನ್ ಬರುತ್ತೆ ಅಂತಂದ ಹೇಳಿ. ನೋಡ್ರಿ, ಬೋರ್ಡ್ ಮಾಸ್ ಅಂದ್ರೆ ಏನ್, ಬಿ ಅಂತಂದ ಹೇಳಿದ್ರೆ ಬ್ರಕೆಟ್ಸ್ ಗಳನ್ನ, ಅದ್ರಲ್ಲೂ ಈ ಬ್ರಕೆಟ್ ನ ಫಸ್ಟ್, ಆಮೇಲೆ ಇದನ್ನ, ಆಮೇಲೆ ಲಾಸ್ಟ್ ಈ ತರ ಸ್ಕ್ವೇರ್ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು. O ಅಂದ್ರೆ ಆಫ್, X² X³ ಅಂತದ್ನ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಡಿವಿಷನ್,
ಆಮೇಲೆ ಗುಣಾಕಾರ, ಆಮೇಲೆ ಕೂಡ್ಸೋದು, ಲಾಸ್ಟ್ಗೆ ಕಳಿಯೋದು. ಈ ತರ ನಮ್ದು ರೂಲ್ಸ್ ಐತೆ. ಇಲ್ಲಿ ನೋಡ್ರಿ, ಇದ್ರಲ್ಲಿ ನಾವು ಯಾವ ಬ್ರಾಕೆಟ್ ನ ಫಸ್ಟ್ ಸಾಲ್ವ್ ಮಾಡ್ಬೇಕು, ಈ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು. ಅದನ್ನ ನಾನು ಬರ್ಕೊಂತೀನಿ ನೋಡ್ರಿ, ಸೈಡ್ ಬರ್ಕೊಂತೀನಿ. 96 ಆಫ್ 2 ಡಿವೈಡೆಡ್ ಬೈ 24 ಅಂತಂದೈತೆ. ಈಗ ಯಾವ್ದನ್ನ ಸಾಲ್ವ್ ಮಾಡ್ಬೇಕು ಸರ್? ಆಫ್ ಅಂತಂದೈತಿ, ಡಿವೈಡೆಡ್ ಬೈ ಐತಿ. ಫಸ್ಟ್ ನಾವು ಆಫ್ ಅನ್ನ ಸಾಲ್ವ್ ಮಾಡ್ಬೇಕು, ಇದನ್ನ ಸಾಲ್ವ್ ಮಾಡ್ಬೇಕು. ಆಫ್ ಅನ್ನ ಏನಂತ ಬರ್ಕೋತೀವಿ? ಇಂಟು ಅಂತ ಬರ್ಕೊಂತೀವಿ. ನೋಡ್ರಿ 96 ಇಂಟು 2 ಎಷ್ಟಾಗತ್ತೆ? 2 ಆರ್ಲೆ 12, 2 9 18, 19. 2 ಆರ್ಲೆ 12, 2 9 18, 19, 192 ಆಯ್ತು. 192 ಡಿವೈಡೆಡ್ ಬೈ 24 ಮಾಡಿದ್ರೆ ಎಷ್ಟಾಗತ್ತೆ? ಮಾಡ್ರಿ ನೋಡ್, ಇಲ್ಲಿ ಮಾಡ್ತೀನಿ ನೋಡಿ. 192 ಡಿವೈಡೆಡ್ 24, 2 12, ಅದಾದ ನಂತರ 2 9 18, 2 6 12, 12 12 ಎಂಟ್ಲೆ. ಸೊ ಟೋಟಲ್ ಸಾಲ್ವ್ ಮಾಡಿದಾಗ 8 ಅಂತ ಬಂತು. ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂತಂದ್ರ ಆನ್ಸರ್ 8 ಅಂತ ಬಂತು. ಇದನ್ನ ಸೈಡ್ಗೆ ಬರ್ಕೋತೀನಿ ನೋಡ್ರಿ. ಈ ಕಡೆ ಏನೇನು ಉಳಿತು? 41 ಇಂಟು ಬ್ರಾಕೆಟ್ ಆಯ್ತು 36 ಆಫ್ 4 ಡಿವೈಡೆಡ್ ಬೈ, ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಂಗೆ 8 ಅಂತಂದ್ ಬಂತು. ಇನ್ ಇಷ್ಟ ಉಳಿತು. ಇವಾಗ ನೋಡ್ರಿ, ನಾನು ಯಾವ್ದನ್ನ ಸಾಲ್ವ್ ಮಾಡ್ಬೇಕು ಸರ್? ಮತ್ತೆ ಏನದಾವ ಅಂತಂದ್ ಹೇಳಿದ್ರೆ ಬ್ರಾಕೆಟ್ ಇದಾವ್ರಿ. ಬ್ರಾಕೆಟ್ ಅಲ್ಲಿ ಯಾವ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು? ಸೊ ಫಸ್ಟ್ ನಾನು ಈ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು. ಇದನ್ನ ಸೈಡ್ ಬರ್ಕೋತೀನಿ ನೋಡ್ರಿ. 36 ಆಫ್ 4 ಡಿವೈಡೆಡ್ ಬೈ 8 ಅಂತಂದೈತೆ. ಆಫ್ ಡಿವೈಡೆಡ್ ಬೈ ಮತ್ತೆ ಯಾವ್ದು ಮಾಡ್ಬೇಕು? ನಾನು ಆಫ್ ನ ಮೊದಲು ಸಾಲ್ವ್ ಮಾಡ್ಬೇಕು. ಅದನ್ನ ಸೈಡ್ ಮಾಡ್ತೀನಿ ನೋಡ್ರಿ. 36 ಇಂಟು 4, ಆಫ್ ಅಂದ್ರೆ ಇಂಟು ಬರ್ಕೊಬೇಕು. ಇಲ್ಲಿ ಇಂಟು ಅಂತ ಬರ್ಕೊಬೇಕು. 4 6 24, 4 3 12 ಪ್ಲಸ್ 2 14, 144 ಆಯ್ತು. 144 ಡಿವೈಡೆಡ್ ಬೈ 8 ಮಾಡಿದ್ರೆ ಎಷ್ಟಾಗತ್ತೆ? 144 ಡಿವೈಡೆಡ್ ಬೈ 8, 8 2 16 ಆಗಿಲ್ಲ. 8 1 8, ಸೊ 6 ಉಳಿತು. 8 8 64. ಟೋಟಲ್ ಸಾಲ್ವ್ ಮಾಡಿದಾಗ 18 ಅಂತ ಬಂತು. ಇನ್ನೇನೇನು ಉಳಿತು ಇಲ್ಲಿ? ಈ ಬ್ರಾಕೆಟ್ ಉಳಿತು, 41 ಉಳಿತು, ಇಂಟು ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂದೈತೆ? 18 ಅಂತಂದು ಆನ್ಸರ್ ಬಂದೈತೆ ನೋಡ್ರಿ. ಇನ್ನು ಉಳಿದಿರೋದ ಇಷ್ಟು. ಸಾಲ್ವ್ ಮಾಡ್ರಿ. 41 ಇಂಟು 18 ಮಾಡಿದ್ರೆ ಎಷ್ಟಾಗತ್ತೆ ಸರ್? ನಮಗೆ ಡೈರೆಕ್ಟ್ ಆಗಿ ಮಾಡಕ್ ಬಂದ್ರೆ ಮಾಡ್ರಿ, ಇಲ್ಲಾಂದ್ರೆ 8 ಅಷ್ಟ ನೋಡ್ರಿ. 8 1 8, 8 4 32 ಪ್ಲಸ್ ಹಾಕಿ. ನೆಕ್ಸ್ಟ್ 1 ಇಂದ ಸಾಲ್ವ್ ಮಾಡ್ರಿ. 1 1 1, 1 4 4. ಸೊ 738 ಏನಪ್ಪಾ ಅಂದ್ರೆ ನಮ್ದು ಆನ್ಸರ್ ಆಗತ್ತೆ. 738 ಏನಾಗತ್ತೆ? ನಮ್ದು ಆನ್ಸರ್ ಆಗತ್ತೆ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಆಯತದ ಉದ್ದವನ್ನ 14.28ರಷ್ಟು ಹೆಚ್ಚಿಸಲಾಗಿದೆ. ಅದರ ವಿಸ್ತೀರ್ಣವನ್ನು ಮೊದಲಿನಷ್ಟೇ ಇರಿಸಲು ಅದರ ಅಗಲವನ್ನು ಶೇಕಡ ಎಷ್ಟು ಕಡಿಮೆ ಮಾಡ್ಬೇಕಂತಂದೇಳಿ. ಇವಾಗ ಒಂದು ಆಯತ ಅಂತಂದೈತೆ. ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಇದೊಂದೇನಪ್ಪಾ ಅಂದ್ರ ಆಯತ. ಸೊ ಈ ತರ ಆಯತ ಬರುತ್ತೆ. ಇದು ಇದ್ರದ್ದು ಲೆಂತ್, ಇದು ಬ್ರೆಡ್ತ್. ಲೆಂತ್ ಅಂತಂದ್ ಹೇಳಿದ್ರೆ ಉದ್ದ, ಬ್ರೆಡ್ತ್ ಅಂತಂದ್ ಹೇಳಿದ್ರೆ ಅಗಲ. ಸೊ ಇದ್ರ ಉದ್ದ ಆಗಲ್ಲ. ಸೊ ಇದನ್ನ ನಾವ್ ಏನಂತ ಅನ್ಕೊಳ್ಳೋಣ? ಈ ತರ ಕ್ವಶನ್ ಬಂದಾಗ ಶೇಕಡ ಎಷ್ಟು ಹೆಚ್ಚಾಗೈತಿ, ಎಷ್ಟು ಶೇಕಡ ಕಡಿಮೆ ಆಗೈತಿ ಪರ್ಸೆಂಟೇಜ್ ಅಲ್ಲಿ ಕೇಳಿದ್ರು ಅಂದ್ರೆ, ಈ ತರ ಕೇಳಿದಾಗ ನಾವು ಎಲ್ಲನ್ನ ಏನಂತ ಅನ್ಕೊಳ್ಳೋಣ? ಮೊದಲು 100 ಅಂತ ಅನ್ಕೊಳ್ಳೋಣ. ಬಿ ಅನ್ನ ಏನ್ ಅನ್ಕೊಳ್ಳೋಣ? ಇದನ್ನು 100 ಅನ್ಕೊಳ್ಳೋಣ. ನಮ್ಗೆ ಸಾಲ್ವ್ ಮಾಡಕ್ ಬಿ ಕಡಿಮೆ ಇರುತ್ತೆ, ಬಟ್ 100 ಅನ್ಕೊಳ್ಳೋಣ. ಈಸಿಯಾಗಿ ಸಾಲ್ವ್ ಮಾಡಬಹುದು. ಎಲ್ 100 ತಗೋಣ, ಬಿ 100 ತಗೊಳ್ಳೋಣ. ಸೊ ಫಸ್ಟ್ ಗೆ ಇನಿಷಿಯಲ್, ಸೊ ಎಷ್ಟಾಗತ್ತ? ಎಲ್ ಅನ್ನ ನಾವು ಏನಂತ ತಗೊಂಡಿ? 100 ಅಂತ ತಗೊಂಡೆ. ಸೊ ಅದಾದ ನಂತರ ನೆಕ್ಸ್ಟ್ ವಿಡ್ತ್ ಅಥವಾ ಬ್ರೆಡ್ತ್ ಅಂತ ಅನ್ಕೊಡ್ರಿ. ಏನಂತ ಅಗಲ ಬ್ರೆಡ್ತ್ ಅಂತ ಅನ್ಕೊಡ್ರಿ. ಇದನ್ನ 100 ಅಂತ ತಗೊಂಡ್ರಿ. ಸೊ ನಾವು ಇವಾಗ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ, ಎಲ್ ಇಂಟು ಬಿ. ಏರಿಯಾ ಅಂತ ವಿಸ್ತೀರ್ಣ ಕೊಟ್ಟಿದಾರಲ್ಲ, ಏರಿಯಾ ಎಲ್ ಇಂಟು ಬಿ ಮಾಡ್ತೀವಿ. ಎಲ್ ಇಂಟು ಬಿ ಮಾಡಿದಾಗ ಎಷ್ಟಾಗತ್ತೆ? 100 ಇಂಟು 100 ಮಾಡಿದಾಗ ಎಷ್ಟಾಗತ್ತೆ? 100 ಇಂಟು 100 ಮಾಡಿದಾಗ 10,000 ಬರುತ್ತೆ. ಎಷ್ಟು ಬರುತ್ತಾ? 10,000 ಬರುತ್ತೆ. ಇದು ಒರಿಜಿನಲ್. ಇವಾಗ ಏನ್ ಮಾಡ್ತಾನ? ಇದು ತುಂಬಾ ಇಂಪಾರ್ಟೆಂಟ್. ಇವಾಗ ಏನ್ ಮಾಡ್ತಾನ ಅಂದ್ರೆ 14.28% ಅನ್ನ ಲೆಂತ್, ಉದ್ದದಲ್ಲಿ ಜಾಸ್ತಿ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ವಿಸ್ತೀರ್ಣವನ್ನ ಸೇಮ್ ಇಡ್ತಾನ. ವಿಸ್ತೀರ್ಣ ಸೇಮ್ ಇರಬೇಕು. ವಿಸ್ತೀರ್ಣ ಏನಂತಂದ್ ಹೇಳಿದ್ರೆ ಸೇಮ್ ಇರಬೇಕು ಅಂತ ಹೇಳಿದಾನ. ಬಟ್ ಇಲ್ಲಿ 100ರಲ್ಲಿ 14.28 ಜಾಸ್ತಿ ಮಾಡ್ದಂತ ಉದ್ದದಲ್ಲಿ. ಇವಾಗ 100 ಐತೆ, ಅದ್ರಲ್ಲಿ ಮತ್ತೇನ್ ಮಾಡ್ತಾನ? 14.28 ಜಾಸ್ತಿ ಮಾಡ್ದ ಅಂತಂದ್ ಹೇಳಿದ್ರೆ ಎಷ್ಟು ಬರಬೇಕು ಅಂತಂದ್ ಕ್ವಶನ್ ಕೇಳ್ತಾರೆ. ಎಷ್ಟು ಬರ್ಬೇಕು ನೋಡ್ರಿ? ಎಷ್ಟು ಬರ್ಬೇಕು ನೋಡ್ರಿ? ನಮ್ದು ಒರಿಜಿನಲ್ ಉದ್ದ 14, ಇದು 100 ಐತಿ. ಅದಾದ ನಂತರ ಇದರಲ್ಲಿ 14.28% ಅಂದ್ರೆ ಕೆಳಗಡೆ 100 ಬರ್ಕೊಂಡು ಇದು ಜಾಸ್ತಿ ಆಗ್ಬೇಕು ಅಂದ್ರೆ 14.28 ಜಾಸ್ತಿ ಮಾಡ್ಬೇಕು. 100 ಪ್ಲಸ್ 14.28 ಅಂತ ಹೇಳಿದ್ರೆ ಎಷ್ಟಾಗತ್ತೆ? 114.28 ಉದ್ದವನ್ನ ಜಾಸ್ತಿ ಮಾಡ್ಬೇಕು. 100 ಅಷ್ಟೇ ಇರಬಾರ್ದು. 14% ಜಾಸ್ತಿ ಅಂದ್ರೆ 114 ಪಾಯಿಂಟ್ ಕೊಟ್ಟಿದಾನ, ಅದನ್ನ ಬರ್ಕೊಂಡೆ. 114.28% ಜಾಸ್ತಿ. ಅದಾದ ನಂತರ ಎಷ್ಟು ಅಗಲ ಕಡಿಮೆ ಮಾಡ್ಬೇಕು, ಎಷ್ಟು ಅಗಲ ಕಡಿಮೆ ಮಾಡ್ಬೇಕಂತ ಕೇಳಿದಾನ. ನಮ್ಗಿದು ಗೊತ್ತಿಲ್ಲ. ನಾವ್ ಅದನ್ನ ಹಂಗ ಎಕ್ಸ್ ಅಂತಂದ್ ಹೇಳಿ ಹಂಗ ಬರ್ಕೊಂಡು, ನಮಗ್ ಗೊತ್ತಿಲ್ಲ. ಅದಾದ ನಂತರ ಇದನ್ನ ಎಲ್ ಇಂಟು ಬಿ ಮಾಡ್ರೆ ವಿಸ್ತೀರ್ಣ ಎಷ್ಟಾಯ್ತು? 114.2 ಇಂಟು ಎಕ್ಸ್ ಆಯ್ತು. ಇವೆರಡು ಈಕ್ವಲ್ ಇರ್ಬೇಕಂತ ಹೇಳಿದಾನ. ವಿಸ್ತೀರ್ಣ ಏನ್ ಬೇಕು?
ಎರಡು ಈಕ್ವಲ್ ಇರ್ಬೇಕು. ಎರಡು ಈಕ್ವಲ್ ಇರ್ಬೇಕಂತಂದ್ ಹೇಳಿದ್ರೆ ಏನ್ ಮಾಡ್ಕೋಬೇಕು ಇವಾಗ? 114.2 ಇಂಟು ಎಕ್ಸ್ ಈಕ್ವಲ್ ಟು 10,000 ಆಗತ್ತೆ. ಇವಾಗ ಎಕ್ಸ್ ವ್ಯಾಲ್ಯೂನ ಕಂಡಿಡ್ಕೊಡ್ರಿ. 10,000 ಡಿವೈಡೆಡ್ ಬೈ 114.2 ಇಂಟು ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ. ನೀವು ಡಿವೈಡೆಡ್ ಬೈ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನೋಡ್ರಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಟೈಮ್ ವೇಸ್ಟ್ ಮಾಡಂಗಿಲ್ಲ, 87.5 ಬರುತ್ತೆ. 87.5. ಎಸ್, 87.5. ಸೊ ಇದೇನಂತಂದ್ ಹೇಳಿದ್ರೆ ನಮ್ಗೆ ಹೊಸ ಅಗಲ ಬಂತಲ್ಲ, 87.5 ಅಂತಂದ್ ಹೇಳಿ ಬಂತು ಕ್ಯಾಲ್ಕುಲೇಷನ್ ಮಾಡಿದಾಗ. ಇವಾಗ ನಾವೇನ್ ಮಾಡ್ಬೇಕು? ಅದನ್ನ ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು. ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು. ಇವಾಗ ಮೊದಲು 100 ಐತಿ, ಅದಾದ ನಂತರ 87.5 ಆಗೈತಿ. ಎಷ್ಟು ಕಮ್ಮಿ ಆಗೈತಿ ಇಲ್ಲಿ? ಕಮ್ಮಿ ಎಷ್ಟಾಗೈತೆ ಸರ್? 12.5 ಕಮ್ಮಿ ಆಗೈತಲ್ಲ. 100ರಲ್ಲಿ 87.5 ಕಮ್ಮಿ ಆಗೈತಲ್ಲ. ಎಷ್ಟು ಕಮ್ಮಿ ಆಗೈತಿ? 12.5 ಕಮ್ಮಿ ಮಾಡಿದಾರ. ಇದನ್ನ ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕಂದ್ರೆ ಒರಿಜಿನಲ್ ಅಗಲ ಎಷ್ಟೈತಿ? 100 ಐತಿ, ಇಂಟು 100 ಮಾಡ್ಬೇಕು. ಪರ್ಸೆಂಟೇಜ್ ಹೇಳ್ಬೇಕು. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಅಂದ್ರೆ 12.5% ಏನಪ್ಪಾ ಅಂದ್ರೆ ನಾವು ಕಡಿಮೆ ಮಾಡ್ಬೇಕಾಗತ್ತ. ಸೊ ಇದು ನಮ್ದು ಆನ್ಸರ್ ಆಗತ್ತ. ಇದು ಸಿಂಪಲ್ ಆಗೈತೆ ನೋಡ್ರಿ. ಇದನ್ನ ಕರೆಕ್ಟ್ ಆಗಿ ಬರ್ಕೊಳ್ಬೇಕಷ್ಟ. ಇದನ್ನ ಕರೆಕ್ಟ್ ಆಗಿ ಬರ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಇದೆಲ್ಲ ಮುಂದಿನೆಲ್ಲ ಕ್ಯಾಲ್ಕುಲೇಷನ್ ಮಾಡೋಣ. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡೇನೆ ಈಸಿಯಾಗಿ ಮಾಡ್ಕೋಬಹುದು. ಸೊ ಇದಕ್ಕಿಂತ ಈಸಿ ಮೆಥಡ್ ಮತ್ತೆಲ್ಲೂ ಸಿಗಂಗಿಲ್ಲ ನಿಮ್ಗೆ. ಇನ್ನೊಂದ್ಸರಿ ನೋಡ್ರಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತ್ ನೋಡ್ರಿ. ಇಲ್ಲೇನಂತಂದ್ ಹೇಳಿದ್ರೆ ವಾರ್ಷಿಕ ಬಡ್ಡಿ ದರ ಏನೋ ಕೇಳಿದಾನ. ಒಂದು ಮೊತ್ತದ ಮೇಲೆ 40 ವರ್ಷಗಳವರೆಗೆ ಸರಳ ಬಡ್ಡಿಯು ಆ ಮೊತ್ತದ 2/5% ರಷ್ಟು ಆಗೈತಿ. 2/5 ರಷ್ಟು ಆಗೈತೆ. ಹಂಗಾದ್ರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಐತೆ ಅಂತಂದ್ ಹೇಳಿ ಕೇಳಿದಾನ. ನಾವು ಕರೆಕ್ಟ್ ಆಗಿ ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಮುಗೀತು. ಸೊ ನಾವು ಆರಾಮಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೋಬಹುದು. ಒಂದು ಮೊತ್ತದ ಮೇಲೆ 40 ವರ್ಷದವರೆಗೆ, 40 ವರ್ಷ ಅಂದ್ರೆ ಟಿ ವ್ಯಾಲ್ಯೂ 40 ಅಂತ ಕೊಟ್ಟ. ಪಡೆದ ಸರಳ ಬಡ್ಡಿಯು ಆ ಮೊತ್ತದ 2/5 ರಷ್ಟು ಐತೆ ಅಂತಂದ್ ಹೇಳಿ. ನಮ್ಗೆ ಇಲ್ಲಿ ಮೊತ್ತವನ್ನ ಕೊಟ್ಟಿಲ್ಲ, ಎಷ್ಟು ತಗೊಂಡ್ ಹೋಗಿದಾನಂತ ಕೊಟ್ಟಿಲ್ಲ. ಸೊ ಅಂದ್ರೆ ನಮಗ್ ಪಿ ವ್ಯಾಲ್ಯೂ ಕೊಟ್ಟಿಲ್ಲ. ಎಸ್ ಐ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100 ಅಂತಂದ್ ಆಗತ್ತೆ. ನಮಗ್ ಪಿ ವ್ಯಾಲ್ಯೂ ಕೊಟ್ಟಿಲ್ಲ, ಆ ಮೊತ್ತ ಕೊಟ್ಟಿಲ್ಲ. ಪಿ ಅನ್ನ ನಾವ್ ಏನಂತ ಅನ್ಕೊಳ್ಳು? ಎಕ್ಸ್ ಅಂತ ಅನ್ಕೊಳ್ಳು. ಅದಾದ ನಂತರ ಸರಳ ಬಡ್ಡಿಯು ಆ ಮೊತ್ತದ 2/5 ರಷ್ಟು ಆಗೈತೆ ಅಂತಂದ್ ಹೇಳಿದಾನ. ಸರಳ ಬಡ್ಡಿಯು ಎಸ್ ಐ ಈಕ್ವಲ್ ಟು 2/5 ನ ಆ ಮೊತ್ತದಷ್ಟಾಗೈತೆ. 2/5 ಇಂಟು ಎಕ್ಸ್ ಆಗೈತೆ ಅಂತಂದ್ ಹೇಳಿದಾನ. ಕ್ಲಿಯರ್ ಎಲ್ರಿಗೂ? ಸರಳ ಬಡ್ಡಿಯು ಆ ಮೊತ್ತದ 2/5 ರಷ್ಟೈತಿ ಅಂತಂದ್ ಹೇಳಿ. ಸರಳ ಬಡ್ಡಿಯು ಆ ಮೊತ್ತದ 2/5 ರಷ್ಟೈತಿ ಅಂತಂದ್ ಹೇಳಿ ಬರ್ಕೊಂಡೆ. ಇವಾಗ ನಮ್ಗೆ ಏನ್ ಕೇಳಿದಾನ? ಆರ್ ವ್ಯಾಲ್ಯೂ ಕೇಳಿದಾನ. ಸೊ ಇಲ್ಲಿ ಮೇಲ್ಗಡೆ ಹಾಕ್ರಿ. ಇದೆಷ್ಟೈತಿ? 2x/5 ಈಕ್ವಲ್ ಟು ಪಿ ಎಷ್ಟೈತಿ? ಎಕ್ಸ್ ಅಂತಂದೈತೆ. ಅದಾದ ನಂತರ ಟಿ 40 ಐತಿ. ನಾವು ಏನ್ ಕಂಡಿಡ್ಬೇಕು? ಆರ್ ವ್ಯಾಲ್ಯೂ ಕಂಡಿಡ್ಬೇಕು. ಹೆಂಗಾದ್ರೂ ಬರ್ಕೊಡ್ರಿ. ಅದಾದ ನಂತರ ಕೆಳಗಡೆ ಎಷ್ಟೈತಪ್ಪ? 100 ಐತೆ. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. 2 2 4, 2 5 10. ಅದಾದ ನಂತರ ಇದು 5 ಕ್ಯಾನ್ಸಲ್, ಇದು 5 ಕ್ಯಾನ್ಸಲ್ ಆಗತ್ತೆ. ಇದು 2 ಕ್ಯಾನ್ಸಲ್ ಆಗತ್ತೆ, ಇದು 2 ಕ್ಯಾನ್ಸಲ್ ಆಗತ್ತೆ. ಎಕ್ಸ್ ಕ್ಯಾನ್ಸಲ್ ಆಗತ್ತೆ. ಈ ಕಡೆ ಸೈಡ್ ಎಷ್ಟು ಉಳಿತು? 1 ಅಂತ ಉಳಿತು. ಈ ಕಡೆ ಎಷ್ಟು ಉಳಿತು? ಆರ್ ಈಕ್ವಲ್ ಟು 1 ಅಂತಂದ್ ಹೇಳಿ. ಸೊ ಆರ್ ಈಕ್ವಲ್ ಟು ಬಡ್ಡಿ ದರ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 1% ಅಂತಂದ್ ಹೇಳಿ ನಮ್ದು ಆನ್ಸರ್ ಬರುತ್ತೆ. ಸೊ ಸಿಂಪಲ್ ಕ್ವಶನ್ಸ್ ಗಳಿರ್ತಾವ. ಮೊದಲು ನಾವು ಕ್ವಶನ್ ಅನ್ನ ಅರ್ಥ ಮಾಡೋದು ಕಲ್ಕೋಬೇಕು. ಮ್ಯಾಥಮೆಟಿಕ್ಸ್ ಅಲ್ಲಿ ನಮಗೆ ಕ್ವಶನ್ ಅರ್ಥ ಆಯ್ತು ಅಂತಂದ್ ಹೇಳಿದ್ರ ಕ್ವಶನ್ ಅನ್ನ ಓದ್ರಿ, 2 ಸರಿ ಓದ್ರಿ, 3 ಸರಿ ಓದ್ರಿ. ಇವಾಗ ಪ್ರಾಕ್ಟೀಸ್ ಮಾಡ್ರಿ. ಕ್ವಶನ್ ಓದಿದ ತಕ್ಷಣ ಅರ್ಧ ಆನ್ಸರ್ ಬಂದಿರುತ್ತೆ. ಕ್ವಶನ್ ಅರ್ಥ ಆಯ್ತು ಅಂದ್ರೆ ಅರ್ಧ ಆನ್ಸರ್ ನಮ್ಮ ಹತ್ರ ಇದ್ದಾಗ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮತ್ತೆ ಬೋರ್ಡ್ ಮಾಸ್ ರೂಲ್ ಮೇಲೆ ಕೇಳಿದಾನೆ. ಮತ್ತೆ ಬೋರ್ಡ್ ಮಾಸ್ ರೂಲ್ ಮೇಲೆ. ಇದು ಕೂಡ ಬೋರ್ಡ್ ಮಾಸ್ ರೂಲ್ ಮೇಲೆ ಇದ್ದಂಗೆ. ಸೊ ಇವಾಗ ನಾವ್ ಏನ್ ಮಾಡ್ಬೇಕು? ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ ಅಲ್ಲಿರೋ ಸಾಲ್ವ್ ಮಾಡ್ಬೇಕು. ಈ ಬ್ರಾಕೆಟ್ ನ ಸಾಲ್ವ್ ಮಾಡ್ರಿ, ಈ ಬ್ರಾಕೆಟ್ ಸಾಲ್ವ್ ಮಾಡ್ರಿ, ಈ ಬ್ರಾಕೆಟ್ ಸಾಲ್ವ್ ಮಾಡ್ರಿ. 7 + 33 ಎಷ್ಟಾಗತ್ ನೋಡ್ರಿ. 7 + 33 ಎಷ್ಟಾಯ್ತು? 40 ಆಯ್ತು. 44 ಡಿವೈಡೆಡ್ ಬೈ 2 ಅಂತಂದ್ ಹೇಳಿದ್ರ 22 ಆಯ್ತು. ಸೊ ಇದೆಷ್ಟಾಗತ್ತೆ? 5 × 5 25 ಆಗತ್ತೆ. ಇದನ್ನೆಲ್ಲಾನು ಇಂಟು ಮಾಡ್ರಿ. ಎಲ್ಲಾನು 40 × 22 × 25 ಮಾಡಿದಾಗ ನಮ್ದು ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಸೊ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 22,000 ಆನ್ಸರ್ ಬರುತ್ತೆ. ಯಾರ್ಯಾರು ಬಂದೈತ್ ನೋಡ್ರಿ? ಕರೆಕ್ಟ್. ಯಾರಿಗ್ ಬಂದಿಲ್ಲ? ರಾಂಗ್. 0.25 ಹೋಯ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರ ರಿಯಾಯಿತಿ ಮೇಲೆ ಐತೆ. ಡಿಸ್ಕೌಂಟ್ ಮೇಲೆ ಅಂತಂದ್ ಹೇಳ್ತೀವಿ. ರಿಯಾಯಿತಿ ಮೇಲೆ ನಾನು ನಿಮ್ಗೆ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಡಿಸ್ಕೌಂಟ್ ಮೇಲೆ ಯಾವ ತರ ಮಾಡ್ಬೇಕಂತಂದ್ ಹೇಳಿ ತುಂಬಾ ಬರ್ತಾವ. ತುಂಬಾ ಫಾರ್ಮುಲಾಸ್ ಗಳು ಬರ್ತಾವ. ಆ ತರ ಮಾಡೋದ್ ಬೇಡ. ಇವಾಗ ನೀವು ಹಳ್ಳಿ ಕಡೆ ಎಲ್ಲ ಮಾಡ್ತಿರಲ್ಲ, ನೀವು ನಾರ್ಮಲ್ ಆಗಿ ಮಾಡ್ತೀರಿ ನೋಡ್ರಿ. ನಾರ್ಮಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತೀರಿ. ಇವಾಗ 1000 ರೂಪಾಯಿ ಐತಿ. 1000 ರೂಪಾಯಿಗೆ 10% ಡಿಸ್ಕೌಂಟ್ ಕೊಟ್ಟ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ? 1000ಕ್ಕೆ 10% ಅಂತಂದ್ ಹೇಳಿದ್ರೆ 100 ಹೋಯ್ತು.
900 ಅಷ್ಟೇ ಉಳಿತು. ಸೊ ಇದ್ರ ಮೇಲೆ ಮತ್ತೆ ಡಿಸ್ಕೌಂಟ್ ಕೇಳ್ತಾರೆ, ನಾನು ಇನ್ನೂ ಏನಾದ್ರು ಡಿಸ್ಕೌಂಟ್ ಇದೆ ತಗೋಪ್ಪ, ನಿನ್ಗೋಸ್ಕರ 5% ತಗೋ ಅಂತಂದೇಳಿ ಮತ್ತೆ 900ಕ್ಕೆ 5% ಡಿಸ್ಕೌಂಟ್ ಮಾಡ್ಕೊಳ್ಳೋದು. ಸೊ ಈ ತರ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗೋದು. ಈಗ ಫಾರ್ಮುಲಾ ಪ್ರಕಾರ ಮಾಡ್ಕೊಂತ ಹೋದಿನಂದ್ರೆ ಅರ್ಥ ಆಗಂಗಿಲ್ಲ. ಕ್ಲಿಯರ್? ಇಲ್ಲಿಯೂ ಕೂಡ ಏನೇನ್ ಮಾಡಿದ ನೋಡ್ರಿ. ಒಂದು ಕುರ್ಚಿ ಐತೆ, ಕುರ್ಚಿಯ ನಮೂದಿತ ಬೆಲೆ ಎಷ್ಟೈತಿ? 2000 ಐತಿ. ಕುರ್ಚಿಯ ನಮೂದಿತ ಬೆಲೆ ಎಷ್ಟೈತಿ? 2000 ಐತಿ. ಅದಕ್ಕೆ ಶೇಕಡ 20ರಷ್ಟು ಆಮೇಲೆ ಶೇಕಡ X ಏನಂತ ಹೇಳಿದ್ರೆ 2 ಸತತ ರಿಯಾಯಿತಿಗಳನ್ನ ಕೊಡ್ತಾನ. ಹಂಗಾದ್ರ ಆ ಕುರ್ಚಿಯನ್ನ ಕೊನೆಗೆ ಎಷ್ಟಕ್ ಮಾರ್ತಾನ? 1400ಕ್ಕೆ ಮಾರ್ತಾನ. ಹಂಗಾದ್ರೆ ಸೆಕೆಂಡ್ ಟೈಮ್ ರಿಯಾಯಿತಿ ಕೊಟ್ಟಿದಾನಲ್ಲ, ಡಿಸ್ಕೌಂಟ್ ಕೊಟ್ಟಿದಾನಲ್ಲ, ಅದ್ರದ್ದು ವ್ಯಾಲ್ಯೂ ಎಷ್ಟು ಅಂತ ಕೇಳ್ದ. ಸೊ ಫಸ್ಟ್ ಟೈಮ್ ಏನಂತಂದ್ ಹೇಳಿದ್ರೆ ಡಿಸ್ಕೌಂಟ್ ಕೊಡ್ತಾನಲ್ಲ, ಫಸ್ಟ್ ಟೈಮ್ ಡಿಸ್ಕೌಂಟ್ ಎಷ್ಟು ಕೊಡ್ತಾನ ನೋಡ್ರಿ? 20% ಅಂತಂದ್ ಹೇಳಿದ್ರೆ 20% ನಾನು ಈ ತರ ಬರ್ಕೊಂತೀನಿ. ಸೊ ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. ಎಷ್ಟಾಯ್ತು? 400 ರೂಪಾಯಿ ಡಿಸ್ಕೌಂಟ್ ಆಯ್ತು. 2000ಕ್ಕೆ 20% ಅಂತಂದ್ ಹೇಳಿದ್ರೆ 2000 ಇಂಟು 20% ಮಾಡ್ರಿ ಅಂತಂದ್ ಹೇಳಿದ್ರೆ 400 ರೂಪಾಯಿ ಡಿಸ್ಕೌಂಟ್ ಆಯ್ತು. ಅಂದ್ರೆ 2000ದಾಗ 400 ರೂಪಾಯಿ ಡಿಸ್ಕೌಂಟ್ ಹೋದ್ರೆ ಎಷ್ಟು ಉಳಿತು ಇವಾಗ? ಸರ್ 1600 ಉಳಿತ್ರಿ. ಒಂದ್ಸರಿ 20% ಡಿಸ್ಕೌಂಟ್ ಕೊಟ್ಟಾಗ 1600 ರೂಪಾಯಿ. ಆ ಕುರ್ಚಿ ಬೆಲೆ ಎಷ್ಟಾಯ್ತಪ್ಪ ಅಂತಂದ್ ಹೇಳಿದ್ರೆ ಇವಾಗ 1600 ರೂಪಾಯಿ ಆಯ್ತು. ಮತ್ತೇನ್ ಮಾಡಿದಾನ? X% ಅಷ್ಟೇ ಏನಂತಂದ್ ಹೇಳಿದ್ರೆ ಡಿಸ್ಕೌಂಟ್ ಕೊಟ್ಟಿದಾನ. ಮತ್ತೆ ಎಷ್ಟು ಕೊಟ್ಟಿದಾನ? X% ಡಿಸ್ಕೌಂಟ್ ಕೊಟ್ಟಿದಾನ. ಅಂದ್ರ 1600ಕ್ಕೆ ಮತ್ತೇನ್ ಮಾಡಿದಾನ ಅಂತಂದ್ ಹೇಳಿದ್ರೆ X% ನ ಡಿಸ್ಕೌಂಟ್ ಕೊಟ್ಟಿದಾನ. X/100 ಅಂತಂದೇಳಿ. ಸೊ 1600ಕ್ಕೆ ಮತ್ತೇನ್ ಮಾಡಿದಾನೆ? X/100% ಕೊಟ್ಟಾಗ ವ್ಯಾಲ್ಯೂ ಎಷ್ಟು ಬಂದೈತೆ? ಸೊ ಅದು ಕೊನೆಗೆ ಎಷ್ಟು ಬಂದೈತೆ? 1400ಕ್ಕೆ ಮಾರಿದಾನ. ಕೊನೆಗೆ ಎಷ್ಟಕ್ಕೆ ಮಾರಿದಾನ? 1400ಕ್ಕೆ ಮಾರಿದಾನ. ನೋಡ್ರಿ, ಫಸ್ಟ್ ಟೈಮ್ ಡಿಸ್ಕೌಂಟ್ ಕೊಟ್ಟಾಗ 400 ರೂಪಾಯಿ ಡಿಸ್ಕೌಂಟ್ ಕೊಟ್ಟ, 1600 ಆಯ್ತು. ಅದಾದ ನಂತರ ನೆಕ್ಸ್ಟ್ ಮತ್ತೇನ್ ಮಾಡಿದಾನ? ಇಲ್ಲಿ ನೋಡ್ರಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು ಇದನ್ನ. ಮತ್ತೇನ್ ಮಾಡಿದಾನ ಅಂತಂದ್ ಹೇಳಿದ್ರೆ ಮತ್ತೆ X% ಡಿಸ್ಕೌಂಟ್ ಕೊಟ್ಟಿದಾನ. ಡಿಸ್ಕೌಂಟ್ ಕೊಟ್ಟ ನಂತರ ಇದನ್ನೆಲ್ಲ ಡಿಸ್ಕೌಂಟ್ ಕೊಟ್ಟ ನಂತರ ಅಲ್ಲಿ ಏನಾಗೈತೆ ಅಂದ್ರೆ 1400 ರೂಪಾಯಿ ಆಗೈತೆ. ಸೊ ಇವಾಗ 1600ಕ್ಕೆ X% ಅಂತಂದ್ ಹೇಳಿದ್ರೆ ಈ ತರ ಬರ್ಕೊಂಡ್ವಿ. ಇದು ಕರೆಕ್ಟ್ ಏನಿದೆ? ಸೊ ಇದೇನಂತಂದ್ ಹೇಳಿದ್ರೆ ಈ ತರ ಮಾಡಿದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೊಂದು ವ್ಯಾಲ್ಯೂ ಬರುತ್ತೆ. ಇದನ್ನ ನಾವು ಎದ್ರೊಳಗೆ ಮೈನಸ್ ಮಾಡ್ಕೊಬೇಕು? ಇದ್ರೊಳಗೆ ಮೈನಸ್ ಮಾಡ್ಕೊಬೇಕು. ಅಂದ್ರ ಈಗ ನೋಡ್ರಿ, 2000 ಇಂಟು 20% ಮಾಡಿದಾಗ 400 ಬಂತು. ಅದನ್ನ 2000ದಾಗ ಮೈನಸ್ ಮಾಡ್ಕೊಂಡಾಗ 1600 ಬಂತು. ನೀವು ಹಂಗ ಮಾಡ್ತಿರಲ್ಲ, ಸೇಮ್ ಅದೇ ತರ 1600ಕ್ಕೆ ಮತ್ತೆ X% ನಾವು ಮಾಡಿದಾಗ ನಮ್ಗೊಂದು ವ್ಯಾಲ್ಯೂ ಬರುತ್ತೆ. ಬಟ್ ಅದ್ರಲ್ಲಿ ಪರ್ಸೆಂಟೇಜ್ ಕೊಟ್ಟಿಲ್ಲ, X ಅಂತಾನೆ ಬರ್ಕೊಂಬ. ಇದನ್ನ ನಾವು ಯಾವ್ದ್ರಲ್ಲಿ ಕಲಿಬೇಕು? ಒರಿಜಿನಲ್ ಎಷ್ಟು ವ್ಯಾಲ್ಯೂ ಐತೆ 1600 ಉಳ್ದೈತಲ್ಲ ಅದರಲ್ಲಿ ಕಲಿಬೇಕು. ಅಂದ್ರೆ 1600 ಇಂಟು X/100 ಈಕ್ವಲ್ ಟು 1400 ಆಯ್ತು. ಬರ್ಕೊಳ್ಳೋದಷ್ಟೇ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಈ 2 ಕ್ಯಾನ್ಸಲ್, ಇದೆರಡು ಕ್ಯಾನ್ಸಲ್. ಅದಾದ ನಂತರ ಇನ್ನೇನ್ ಉಳಿತು? ಇಲ್ಲಿ 1600 ಉಳಿತು. ಅದಾದ ನಂತರ ಇಲ್ಲಿ 16X ಉಳಿತು. ಅದಾದ ನಂತರ 1400 ಉಳಿತು. ಸೊ ಇದನ್ನ ಆ ಕಡೆ ಕಳಿಸ್ರಿ, ಪ್ಲಸ್ ಆಗತ್ತೆ. ಇದನ್ನ ಈ ಕಡೆ ತಗೊಂಡ್ ಬರ್ರಿ, ಏನಾಯ್ತು? 16X. ಅದಾದ ನಂತರ 1600 ಮೈನಸ್ 1400 ಆಯ್ತು. ಇನ್ನೇನು ಉಳಿತು? 16X 200 ಉಳಿತು. X ಈಕ್ವಲ್ ಟು ಬಂದ್ಬಿಡತ್ತೆ ನೋಡ್ರಿ, 200/16 ಮಾಡ್ರಿ. ಸೊ ಅವಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 12.5% ಬರುತ್ತೆ. ಸೊ ನೆಕ್ಸ್ಟ್ ಡಿಸ್ಕೌಂಟ್ ಎಷ್ಟಾಯ್ತು? 12.5%. ಈ ರೀತಿಯಾಗಿ ನಾವು ಈಸಿಯಾಗಿ ಕಂಡು ಹಿಡ್ಕೋಬಹುದು. ಸೊ ನಿಮ್ ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ, ಸೊ 2000 ರೂಪಾಯಿಗೆ 20% ಕೊಟ್ರೆ 400 ಹೋಯ್ತು, 1600 ಉಳಿತು. 1600ಕ್ಕ ಮತ್ತೆ 12.5% ಕೊಟ್ಟ ಅಂತಂದ್ ಹೇಳಿದ್ರೆ ಸೊ ಎಲ್ಲ ಹೋಗಿ 1400 ಉಳಿದಿತ್ತು ಅಂದಂಗೆ. ಸೊ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಏನ್ ಮಾಡಿದ್ವಲ್ಲ, ಇದನ್ನ ಬರ್ಕೊಂಡಿವಲ್ಲ, ಇದನ್ನ ನಮ್ಗೆ ಮೈನಸ್ ಮಾಡ್ಕೊಬೇಕು. ಇದ್ರಲ್ಲಿ ನಾವು ಈಗ 2000ಕ್ಕೆ 400 ಮೈನಸ್ ಮಾಡ್ಕೊಂಡಿವಲ್ಲ, ಇಲ್ಲಿ ಮೈನಸ್ ಮಾಡ್ಕೊಬೇಕು. ಅವಾಗ 1400 ಬರುತ್ತೆ. ಅದನ್ನ ಬರ್ಕೊಂಡ್ವಿ ಈಸಿಯಾಗಿ. ಬಟ್ ಆದ್ರೆ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದ ಅಂದ್ರೆ ನಾವು ಮಾಡ್ಕೋಬಹುದಿತ್ತು. ಬಟ್ ಅದ್ರ ಕೊಟ್ಟಿಲ್ಲ, X ಕೊಟ್ಟಿದ್ದಾನೆ. ಅದನ್ನ ಕಂಡು ಹಿಡ್ಕೊಬೇಕು. ಅದಕ್ಕೋಸ್ಕರ ಎಷ್ಟು ಉಳ್ದೈತಿ ಅದರಲ್ಲಿ ಮತ್ತೆ ಡಿಸ್ಕೌಂಟ್ ನ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 1400 ಬರುತ್ತೆ ಅಂತಂದೇಳಿ. ಉಳಿದೆಲ್ಲ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ನೋಡ್ರಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನೈತೆ? ಸೇಮ್ ಅದೇ ತರ ಐತೆ. ಒಂದು ವಸ್ತುವಿನ ಮಾರಾಟ ಬೆಲೆ ಅಂತಂದ್ ಹೇಳಿದ್ರೆ SP ಎಷ್ಟೈತಿ? 5175 ಐತಿ. ಅದಾದ ನಂತರ ಆ ವಸ್ತುವಿನ ಮೇಲೆ ಶೇಕಡ 25ರಷ್ಟು ರಿಯಾಯಿತಿಯನ್ನ ಕೊಟ್ಟಿದ್ದಾರೆ. ಎಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ? 25% ರಿಯಾಯಿತಿ ಕೊಟ್ಟಿದ್ದಾರೆ. ಹಂಗಾದ್ರೆ ನಮೂದಿತ ಬೆಲೆ ಎಷ್ಟು ಅಂತ ಕೇಳಿದಾರ. ನಾವು ಆಗ್ಲೇ ಬರ್ಕೊಂಡ್ವಲ್ಲ, ಸೇಮ್ ಅದೇ ತರ ಬರ್ಕೋಬೇಕು. ನೋಡ್ರಿ, ಡಿಸ್ಕೌಂಟ್ ಮೇಲೆ 2 ಕ್ವಶನ್ಸ್ಗಳು ಆಗ್ಲೇ ಬರ್ಕೊಂಡಂಗೆ ನೀವು ಬರ್ಕೊಂಡಿದ್ರೆ ಗೊತ್ತಾಗತ್ತೆ. ಇದು ಮಾರಾಟ ಬೆಲೆ ಕೊನೆಗೆ ಬಂದಿರೋದು. ಬಟ್ ಆದ್ರ ಆ ವಸ್ತುವಿನ ಮೇಲೆ ಶೇಕಡ 25% ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಅದ್ರ ನಮೂದಿತ ಬೆಲೆ ಕಾಸ್ಟ್ ಪ್ರೈಸ್ ನಮ್ಗೆ ಗೊತ್ತಿಲ್ಲ. ಕಾಸ್ಟ್ ಪ್ರೈಸ್ ನ ನಾವ್ ಏನಂತ ಅನ್ಕೊಂಡು ಫಸ್ಟ್ ಗೆ X ಅಂತ ಅನ್ಕೊಂಡು, ನಮೂದಿತ ಬೆಲೆ ಅಥವಾ ಮಾರ್ಕ್ಡ್ ಪ್ರೈಸ್ ಅನ್ಕೊಡ್ರಿ ಅಥವಾ ಕಾಸ್ಟ್ ಪ್ರೈಸ್ ಅನ್ಕೊಡ್ರಿ. ರಿಯಾಯಿತಿ ಬಂದಾಗ ಮಾರ್ಕ್ಡ್ ಪ್ರೈಸ್ ಅಂದ್ರೆ ನಮೂದಿತ ಬೆಲೆ ಅನ್ಕೊಳ್ಳೋಣ, ಅದನ್ನ X ತಗೊಳ್ಳೋಣ. ಈ X ಗೆ ಏನ್ ಮಾಡಿದಾನಪ್ಪ ಅಂತಂದ್ ಹೇಳಿದ್ರೆ, ಇದು X ಒಂದು ವ್ಯಾಲ್ಯೂ. ಇದು ಈಗ ಹೆಂಗ 1000 ರೂಪಾಯಿ ಐತಲ್ಲ, ಹಂಗೆ X ಅಂತ ಅನ್ಕೊಡ್ರಿ. ಈ X ಕ್ಕ 25% ರಿಯಾಯಿತಿ ಕೊಟ್ಟಿದ್ದಾನೆ, ಅಂದ್ರೆ 25/100. ಅವಾಗ ಒಂದು ವ್ಯಾಲ್ಯೂ ಬರುತ್ತೆ, ಅದನ್ನ ನಾವು ಮೈನಸ್ ಮಾಡ್ಕೊಬೇಕು. ಅಂದ್ರೆ X ಅನ್ನೋದು ಒಂದು ವ್ಯಾಲ್ಯೂ ನಾವು ಮೇಲ್ಗಡೆ ಬರ್ಕೊಂಡ್ವಲ್ಲ,
2,000 ಇತ್ತು. 2,000ಕ್ಕೆ ಏನಂದ್ರ 20% ಡಿಸ್ಕೌಂಟ್ ಕೊಟ್ಟ. ಅವಾಗ ಒಂದು ವ್ಯಾಲ್ಯೂ ಬಂತು, ಅದನ್ನ 2,000ದಾಗ ಮೈನಸ್ ಮಾಡಿದ್ವಲ್ಲ ಸೇಮ್ ಹಂಗ. ಎಕ್ಸ್ ಐತಿ, ನಮ್ಗೆ ಅದು ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕು. ಎಕ್ಸ್ ತಗೊಂಡ್ವಿ, ಅದಕ್ಕೆ 25% ಡಿಸ್ಕೌಂಟ್ ಕೊಟ್ಟ, ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ, ಅದು ನಮ್ಗೆ ಗೊತ್ತಿಲ್ಲ, ಅದನ್ನ ನಾವು ಇದಕ್ಕೆ ಮೈನಸ್ ಮಾಡ್ಕೊಬೇಕು. ಸೊ 25x ಅನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. 25 ಒಂದ್ಲೆ 25 ನಾಲ್ಕಲೆ ಇದೇನು ಉಳಿತು ಅಂದ್ರೆ 1/4x ಉಳಿತು, ಅಂದ್ರೆ x/4 ಉಳಿತು, x/4. ಸೊ ಟೋಟಲ್ ವ್ಯಾಲ್ಯೂ ಎಷ್ಟು ಬಂದೈತೆ ಕೊನೆಗೆ ನಾವು ಡಿಸ್ಕೌಂಟ್ ಎಲ್ಲ ತೆಗದ ನಂತರ ಎಷ್ಟು ಬಂದೈತೆ? 5,175 ಅಂತಂದು ಬಂದೈತೆ. ನಾವು ಏನೇನ್ ಬರ್ಕೊಂಡ್ವಿ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ನಮ್ಗೆ ನಮೂದಿತ ಬೆಲೆ ಗೊತ್ತಿಲ್ಲ, ಸೊ ಅದನ್ನ ನಾವೇನಂತ ಬರ್ಕೊಂಡ್ವಿ? ಎಕ್ಸ್ ಅಂತ ಬರ್ಕೊಂಡ್ವಿ. ಈ ಎಕ್ಸ್ ಗೆ ಏನಂತಂದ ಹೇಳಿದ್ರೆ 25% ಡಿಸ್ಕೌಂಟ್ ಕೊಟ್ಟಿದಾನ, ಅದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ x/4 ಬಂತು. ಈ ಒರಿಜಿನಲ್ ವ್ಯಾಲ್ಯೂ ಐತಲ್ಲ, ಇದ್ರೊಳಗೆ ಡಿಸ್ಕೌಂಟ್ ಕಡಿಬೇಕು, x/4. ಅದೇ ಒರಿಜಿನಲ್ ವ್ಯಾಲ್ಯೂಗೆ ಡಿಸ್ಕೌಂಟ್ x/4 ಕಡಿದ್ವಿ, ಅವಾಗ ನಮ್ಗೆ ವ್ಯಾಲ್ಯೂ ಎಷ್ಟು ಬರುತ್ತೆ? 5,175 ಬರುತ್ತೆ. ಇವಾಗ ಲಸ ತಗೊಳ್ರಿ, ಇಲ್ಲಿ 1 ಐತೆ, ಟೋಟಲ್ ಲಸ ಎಷ್ಟು ಬರುತ್ತೆ? 4 ಬರುತ್ತೆ. ಅದಾದ ನಂತರ ಇದು 4x ಆಗತ್ತಾ, ಮೈನಸ್ ಎಕ್ಸ್ ಮಾಡಿದ್ರೆ 3x ಬರುತ್ತೆ. ಇದನ್ನ ಲಸ ತಕೊಂಡು x ಮೈನಸ್ ಎಕ್ಸ್ ಡಿವೈಡೆಡ್ ಬೈ 4 ಲಸ ತಕೊಂಡ್ ಮಾಡ್ರಿ ಅಂದ್ರೆ 3x/4 ಬರುತ್ತೆ, 5175. ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೋಬೇಕು ನೀವು ಇವಾಗ. ಎಕ್ಸ್ ವ್ಯಾಲ್ಯೂ ಈಕ್ವಲ್ ಟು ಏನು? 5175 ಇಂಟು 4 ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಅವಾಗ ನಿಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ ಟೋಟಲ್ ಆಗಿ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದು ಹೇಳಿದ್ರೆ 6,900 ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ಮಾಡ್ರಿ, ಎಕ್ಸ್ ವ್ಯಾಲ್ಯೂ 6,900 ಬರುತ್ತೆ. ಸೊ ಈ ರೀತಿ 2 ಕ್ವಶನ್ಸ್ಗಳು ಡಿಸ್ಕೌಂಟ್ ಮೇಲೆ. ಪ್ರಾಫಿಟ್ ಅಂಡ್ ಲಾಸ್ ಇದ್ದಂಗೆ ಇದಾವೆ, ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಡಿಸ್ಕೌಂಟ್ ಮೇಲೆ ಇದೆಲ್ಲ ಸೇರಿ ಒಂದೇ ಚಾಪ್ಟರ್ ತರ ಇರುತ್ತೆ, ಬಟ್ ಅದು ಸಿಂಪಲ್ ಆಗಿದಾವ 4 ಕ್ವಶನ್ಸ್ಗಳು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇದನ್ನು ಕೂಡ ನಾವು ಜನರಲ್ ಆಗಿ ಮಾಡ್ಕೋಬೇಕು. ಒಬ್ಬ ವಿದ್ಯಾರ್ಥಿ ಒಂದು ಕಿರು ಪರೀಕ್ಷೆಯಲ್ಲಿ 75% ಅಂಕಗಳನ್ನ ಗಳಿಸ್ತಾನೆ ಮತ್ತು 60% ಅಂಕ ಗಳಿಸಿದ ಇನ್ನೊಬ್ಬ ವಿದ್ಯಾರ್ಥಿಗಿಂತ 30 ಅಂಕಗಳನ್ನ ಜಾಸ್ತಿ ತಗೊಂತಾನೆ. ಹಾಗಾದ್ರೆ ಕಿರು ಪರೀಕ್ಷೆಯ ಗರಿಷ್ಠ ಅಂಕಗಳೆಷ್ಟು ಅಂತಂದೇಳಿ, ಗರಿಷ್ಠ ಅಂಕಗಳಂತ ಕೇಳಿದಾನ. ಇವಾಗ ನೀವು 10th ಗರಿಷ್ಠ ಅಂಕಗಳು ಎಷ್ಟಿದಾವೋ? 625. ಒಬ್ಬನ ಎಷ್ಟು ತಗೊಂತೀರಿ? 75%. ಇನ್ನೊಬ್ನ ಎಷ್ಟು ತಗೊಂತಾನ? 60% ತಗೊಂತಾನ, 60%. ಅದಾದ ನಂತರ ನೆಕ್ಸ್ಟ್ ನೀವು ಅವನಿಗಿಂತ ಎಷ್ಟು ಮಾರ್ಕ್ಸ್ ತಗೊಂಡಿದ್ರಿ ಜಾಸ್ತಿ, ಅದನ್ನ ಇಲ್ಲಿ ಹೇಳಿದಾನೆ. ಈಗ ನಾವು ಅದನ್ನ ಮಾಡ್ಕೊಳ್ಳೋಣ. ಇವಾಗ ಟೋಟಲ್ ಗರಿಷ್ಠ ಅಂಕಗಳು ಎಷ್ಟಿದಾವ ನಮಗ್ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಂಡ್ರಿ. ಒಬ್ನ ಎಷ್ಟು ತಗೊಂಡಿದಾನ? 75% ತಗೊಂಡಿದಾನ. ಇನ್ನೊಬ್ಬ ಗರಿಷ್ಠ ಅಂಕಗಳು ಅಷ್ಟೇ ಸೇಮೆ, ಅವನ್ ಎಷ್ಟು ತಗೊಂಡಿದಾನ? 60% ತಗೊಂಡಿದಾನ. ಬಟ್ ಆದ್ರ ಇವನ್ ಏನಂತಂದ ಹೇಳಿದ್ರ 75% ಇದ್ದಾವ 60% ಗಿಂತ ಎಷ್ಟು ಜಾಸ್ತಿ ತಗೊಂಡಿದಾನ? 30 ಅಂಕಗಳನ್ನ ಜಾಸ್ತಿ ತಗೊಂಡಿದಾನ, 30 ಅಂಕಗಳನ್ನ ಜಾಸ್ತಿ ತಗೊಂಡಿದಾನ. ಹಂಗಾದ್ರ ಈ 30 ಅಂಕಗಳು ಕೂಡ ಗರಿಷ್ಠ ಅಂಕಗಳಲ್ಲಿ ಇದ್ದಂಗಲ್ಲ. ಸೇವ್ ನೋಡ್ರಿ, ಟೋಟಲ್ ಜಾಸ್ತಿ ಎಷ್ಟೈತಿ? 30 ಅಂಕಗಳು ಜಾಸ್ತಿ ಇದಾವ. ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಐತಿ? ಇವನ್ಗ 15% ಜಾಸ್ತಿ ಐತೆ. ಟೋಟಲ್ ಮಾರ್ಕ್ಸ್ ಎಷ್ಟ? ಎಕ್ಸ್. ಸೊ ಅದನ್ನ ಇವಾಗ ಬರ್ಕೊಡ್ರಿ. 30 ಈಕ್ವಲ್ ಟು 15 ಪರ್ಸೆಂಟೇಜ್ ಅಂತಂದ ಹೇಳಿದ್ರೆ 100 ಡಿವೈಡೆಡ್ ಬೈ 100 ಇಂಟು ಎಕ್ಸ್. ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಡ್ರಿ, ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಡ್ರಿ. 30 ಇಂಟು 100 ಡಿವೈಡೆಡ್ ಬೈ 15, 15 ಒಂದ್ಲೆ 15 ಎರಡ್ಲೆ. ಸೊ 2 ಇಂಟು 100 ಅಂತಂದ ಹೇಳಿದ್ರೆ 200. ಟೋಟಲ್ ಮಾರ್ಕ್ಸ್ ಎಷ್ಟಾಗತ್ತಂದ್ರೆ 200 ಆಗತ್ತ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು ಜಾಸ್ತಿ ಇದಾವ? 30 ಇದಾವ. ಟೋಟಲ್ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಐತಿ? 15%. ಸೊ 30ಕ್ಕ 15% ಜಾಸ್ತಿ ಐತೆ. ಅದು ಎದ್ರೊಳಗಡೆ? ಟೋಟಲ್ ಮಾರ್ಕ್ಸ್ ಒಳಗಡೆ. ಸೊ ಅದನ್ನ ನಾವು ಇಲ್ಲಿ ಬರ್ಕೊಂಡು ಇಕ್ವೇಶನ್ ಅನ್ನ ಬರ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಲಸದ ಮೇಲೆ ಐತಿ. ಎಫಿಸಿಯನ್ಸಿ ಮೇಲೆ ಬಂದು ಅಂತಂದ ಹೇಳಿದ್ರೆ ಕ್ವಶನ್ಸ್ಗಳು ಸ್ವಲ್ಪ ನೀವು ಕೇರ್ಫುಲ್ ಆಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತ. ಇವಾಗ ನಾನು ಹೇಳ್ತಾ ಹೋಗ್ತೀನಿ, ಆ ತರ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಬಿಡಿ. ಎಫಿಸಿಯನ್ಸಿಗೆ ಹೇಳಿದಂದ್ರೆ 8 ದಿನ ಕೆಲಸ ಮಾಡಿದ ನಂತರ, ಸೊ 8 ದಿನ ಕೆಲಸ ಮಾಡಿದ ನಂತರ ತಾನು ಆ ಕೆಲಸದ 10% ಮಾತ್ರ ಪೂರ್ಣಗೊಳಿಸಿರುವುದು ಅಂತಂದ ಹೇಳಿ ರಾಕಿಯ ಗಮನಕ್ಕೆ ಬರುತ್ತೆ. ಅದಾದ ನಂತರ ರಾಕಿಗಿಂತ 20% ಹೆಚ್ಚು ದಕ್ಷವುಳ್ಳ ಪೂನಂಳನ್ನು ಕೆಲಸಕ್ಕೆ ನಿಯೋಜಿಸ್ತಾರ. ಅವರಿಬ್ರು ಒಟ್ಟಾಗಿ ಕೆಲಸ ಮಾಡಿದ್ರೆ ಎಷ್ಟು ದಿನಕ್ಕೆ ಆ ಕೆಲಸ ಮುಗಿಸ್ತಾರ ಅಂತಂದ ಹೇಳಿ ಕ್ವಶನ್ ಐತೆ. ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಹೋಗ್ತೀನಿ, ನೀವು ನೋಡ್ಕೊಂತ ಹೋಗ್ರಿ. ಇವಾಗ ಫಸ್ಟ್ ನಾವೇನ್ ಮಾಡ್ಕೊಬೇಕು? ಎಫಿಸಿಯನ್ಸಿ, ದಕ್ಷತೆ ಬಗ್ಗೆ ಕೇಳಿದ್ರಲ್ಲ, ಎಫಿಸಿಯನ್ಸಿ ಅನ್ಕೊಳ್ಳೋಣ. ರಾಕಿದು ಎಫಿಸಿಯನ್ಸಿ ಎಷ್ಟೈತಿ? ಎಕ್ಸ್ ಅಂತ ತಗೊಳ್ಳೋಣ, ಕೊಟ್ಟಿಲ್ಲ. ರಾಕಿದ ಎಫಿಸಿಯನ್ಸಿ ಎಷ್ಟೈತಿ? ಎಕ್ಸ್ ಅಂತಂದೈತೆ. ಇವ್ರು ಎಷ್ಟು ದಿನದಾಗ ಮುಗಿಸಿದಾರ? 8 ದಿನದಾಗ. 8 ದಿನ ಟೈಮಿಂಗ್ ತಗೊಂಡಿದಾನ. ಸೊ ಅಂದ್ರೆ ಟೋಟಲ್ ಆಗಿ ಎಫಿಸಿಯನ್ಸಿ ಇಂಟು ಎಕ್ಸ್ ಮಾಡಿದ್ರೆ ಒಂದು ಫಾರ್ಮುಲಾ ಬರುತ್ತೆ ನೋಡ್ರಿ, ಒಂದು ಫಾರ್ಮುಲಾ ಬರುತ್ತೆ. ಟೋಟಲ್ ವರ್ಕ್ ಈಕ್ವಲ್ ಟು ಎಫಿಸಿಯನ್ಸಿ ಇಂಟು ದಿನಗಳು ಅಂತಂದ ಹೇಳಿ ಬರುತ್ತೆ.
ಟೋಟಲ್ ವರ್ಕ್ ಈಕ್ವಲ್ ಟು ಎಫಿಸಿಯನ್ಸಿ ಇಂಟು ದಿನಗಳು. ಅಂದ್ರೆ ಇಲ್ಲಿ 8 ದಿನ ಆಗೈತಿ, ಎಫಿಸಿಯನ್ಸಿ ಇದು ಎಕ್ಸ್ ಐತಿ. ಹಂಗಾದ್ರೆ ರಾಕಿ ಎಷ್ಟು ವರ್ಕ್ ಮಾಡ್ದ? 8 ಎಕ್ಸ್ ಅಂತಂದ ಹೇಳಿ ವರ್ಕ್ ಮಾಡ್ದ. ಟೋಟಲ್ ಆಗಿ 8 ದಿನದಲ್ಲಿ ಎಷ್ಟು ವರ್ಕ್ ಮಾಡ್ದ? 8 ಎಕ್ಸ್ ಅಂತಂದ ಹೇಳಿ ವರ್ಕ್ ಮಾಡ್ತಾನ. ಅದಾದ ನಂತರ 8 ಎಕ್ಸ್ ವರ್ಕ್ ಮಾಡ್ತಾನ. ಬಟ್ ಅದ್ರ ಅವನೇನ್ ಹೇಳ್ತಾನ? ಓನ್ಲಿ 10% ಅಷ್ಟ ವರ್ಕ್ ಮಾಡಿದಾನ ಅಂತಂದ್ ಹೇಳ್ತಾನ. ಓನ್ಲಿ 10% ಅಷ್ಟ ವರ್ಕ್ ಮಾಡಿದಾನ ಅಂತಂದ್ ಹೇಳಿ. ಸೊ ಹಂಗಾದ್ರೆ ಟೋಟಲ್ ವರ್ಕ್ ಎಷ್ಟಾಗತ್ತೆ? ಟೋಟಲ್ ವರ್ಕ್ ನ ನಾವು ಕಂಡಿಡ್ಕೊಬೇಕು ಇವಾಗ. ಟೋಟಲ್ ವರ್ಕ್ ಈಕ್ವಲ್ ಟು, ಸೊ 8 ಎಕ್ಸ್ ಅನ್ನೋದೇನು? ಓನ್ಲಿ 10% ಅಷ್ಟು ವರ್ಕ್ ಇದ್ದಂಗ. 10% ನಾನು ಈ ತರ ಬರ್ಕೊಂತೆ. ಸೊ ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಈ ತರ ಬರ್ಕೋಬಹುದಾ? ಇದು ನಾವು ಅದ್ರಲ್ಲಿ ಕಡ್ತಾ ಹೊಡೆದಂಗ ಆಗತ್ತ. ಈ ತರ ತಗೊಳಂಗಿಲ್ಲ. ಸೊ 8 ಎಕ್ಸ್ ಅನ್ನೋದು, ಸೊ ಟೋಟಲ್ ವರ್ಕ್ ಅಂತ ಐತಲ್ಲ, 8 ಎಕ್ಸ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಓನ್ಲಿ 10% ಅಷ್ಟೇ ವರ್ಕ್ ಆಗತ್ತ. ನಾವು ಪರ್ಸೆಂಟೇಜ್ ನ ಕಂಡಿಡಿಯತ್ತಿಲ್ಲ. 8 ಎಕ್ಸ್ ಅನ್ನೋದೇನಂತಂದ ಹೇಳಿದ್ರೆ ಓನ್ಲಿ 10% ಅಷ್ಟೇ ವರ್ಕ್ ಆಗತ್ತ. ಹಂಗಾದ್ರೆ ಟೋಟಲ್ ವರ್ಕ್ ಎಷ್ಟಾಗತ್ತ ನೋಡ್ರಿ? 8 ಎಕ್ಸ್ 10 ಡಿವೈಡೆಡ್ ಬೈ 100 ಅಂತಂದ ಹೇಳಿದ್ರೆ ಇಂಟು 100 ಬರ್ಕೋತೀನಿ ಮೇಲ್ಗಡೆ. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಎಷ್ಟು ಉಳಿತು? 80 ಎಕ್ಸ್ ಅನ್ನೋದೇನಪ್ಪಾ ಅಂದ್ರೆ ಟೋಟಲ್ ವರ್ಕ್ ಆಗತ್ತ. 80 ಎಕ್ಸ್ ಅನ್ನೋದು ಟೋಟಲ್ ವರ್ಕ್ ಆಗತ್ತ. ಬಟ್ ಅದ್ರ 8 ದಿನದಲ್ಲಿ ಅವ್ನು ಓನ್ಲಿ 8 ಎಕ್ಸ್ ಅಷ್ಟೇ ವರ್ಕ್ ಮಾಡ್ತಾನ. ಇದು ಟೋಟಲ್ ವರ್ಕ್ ಕಂಡು ಹಿಡ್ಕೊಂಡ್ವಿ. ಇವಾಗ ಪೂನಮ್ದ್ ರಾಕಿದಷ್ಟು ಗೊತ್ತಾಯ್ತು, ಎಫಿಸಿಯನ್ಸಿ ಎಷ್ಟೈತಿ? ಎಕ್ಸ್ ಐತಿ. ಬಟ್ ಅದ್ರ ಪೂನಮ್ದ್ ಕಂಡು ಹಿಡ್ಕೊಬೇಕಲ್ಲ. ಈಗ ಪೂನಮ್ ಎಷ್ಟಿದಾಳ? 20% ಎಕ್ಸ್ಟ್ರಾ ಅಂತಂದ ಹೇಳಿ. ಸೊ ಆಲ್ರೆಡಿ ರಾಕಿದ್ ಎಷ್ಟೈತಿ? ಇದನ್ನ 100% ಅನ್ಕೊಳ್ಳೋಣ. ಪೂನಮ್ದ್ ಎಷ್ಟು? ಇನ್ನು 20% ಅಂತಂದ ಹೇಳಿದ್ರೆ 120 ಆಯ್ತು. 120% ಡಿವೈಡೆಡ್ ಬೈ 100 ಮಾಡ್ಕೊಟ್ರೆ ಎಷ್ಟಾಗತ್ತ? 1.2 ಆಗತ್ತ. ಸೊ ಅಂದ್ರೆ ಪೂನಮ್ದ್ ಎಫಿಸಿಯನ್ಸಿ ಎಷ್ಟಾಗತ್ತ ಅಂದ್ರೆ 1.2 ಎಕ್ಸ್ ಆಗತ್ತ. 20% ಅಂತಂದ ಹೇಳಿದ್ರೆ 100 ಕೂಡಿಸ್ಬೇಕು. ಆಲ್ರೆಡಿ ರಾಕಿದ್ 100 ಐತಿ. 20% ಅಂತ ಹೇಳಿದ್ರೆ 120%. ಪರ್ಸೆಂಟೇಜ್ ನ ನಾವು ಕೆಳಗಡೆ ಬರ್ಕೊಂಡಂತಂದ ಹೇಳಿದ್ರೆ ಡಿವೈಡೆಡ್ ಬೈ 100 ಮಾಡಿದ್ರೆ 1.2 ಬರುತ್ತೆ. 1.2 ಎಕ್ಸ್ ಆಯ್ತು. ಕ್ಲಿಯರ್? ಸೊ ಇಷ್ಟೇನಂತಂದ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದೇ ಟೋಟಲ್ ಮಾಡ್ಕೊಂತ ಹೋಗ್ಬೇಕು. ಟೋಟಲ್ ಎಫಿಸಿಯನ್ಸಿ ಎಷ್ಟಾಗತ್ತೆ ಎಲ್ರದ್ದು? ಟೋಟಲ್ ಎಫಿಸಿಯನ್ಸಿ ಇದು ರಾಕಿದು, ಅದಾದ ನಂತರ ಇದು ಪೂನಮ್ದು. ಟೋಟಲ್ 2.2 ಎಕ್ಸ್ ಆಯ್ತು. ಟೋಟಲ್ ಎಫಿಸಿಯನ್ಸಿ ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 2.2 ಎಕ್ಸ್ ಆಯ್ತು. ಅದಾದ ನಂತರ ಟೋಟಲ್ ವರ್ಕ್ ನಮ್ಗೆ ಗೊತ್ತಾಯ್ತಾ? ನಮ್ಗೆ ಇಬ್ರು ಕೂಡಿ ಕೆಲಸ ಮಾಡಿದಾರೆ ಅಂತ ಹೇಳಿದ್ರೆ, ಇಬ್ರು ಕೂಡಿ ಕೆಲಸ ಮಾಡಿ ಎಷ್ಟು ದಿನ ಟೈಮ್ ತಗೊಂಡಿದಾರೆ, ಇದು ನಮ್ದು ಫಾರ್ಮುಲಾ. ಸೊ ನಮ್ದು ಟೈಮ್ ದಿನಗಳನ್ನ ಕೇಳಿದಾನ. ದಿನಗಳು ಈಕ್ವಲ್ ಟು ವರ್ಕ್ ಡಿವೈಡೆಡ್ ಬೈ ಎಫಿಸಿಯನ್ಸಿ. ಆ ಕಡೆ ಹೋದ್ರೆ ಕೆಳಗಡೆ ಬರುತ್ತೆ ಎಫಿಸಿಯನ್ಸಿ. ಇದು ಇಬ್ಬರದು ಕಂಬೈನ್, ಇಬ್ಬರದು ಸೇರಿ ಎಫಿಸಿಯನ್ಸಿ ಬರಬೇಕು. ದಿನಗಳೆಷ್ಟು ನಮ್ಗೆ ಗೊತ್ತಿಲ್ಲ. ಟೋಟಲ್ ವರ್ಕ್ ಎಷ್ಟೈತಿ? 80 ಎಕ್ಸ್. ಅದಾದ ನಂತರ ಎಫಿಸಿಯನ್ಸಿ ಎಷ್ಟೈತೆ? 2.2 ಎಕ್ಸ್. ಸೊ ಈ ಎಕ್ಸ್ ಕ್ಯಾನ್ಸಲ್, ಈ ಎಕ್ಸ್ ಕ್ಯಾನ್ಸಲ್. ಇದು ಮೇಲ್ಗಡೆ 80, ಇದು 2.2 ಐತಲ್ಲ, ಇದನ್ನ ಹೋಗಿಸ್ಬೇಕಂತಂದ್ ಹೇಳಿದ್ರೆ ಏನ್ ಮಾಡ್ರಿ? ಸೊ ಇಲ್ಲಿ ಒಂದು ಬಿಂದು ತೆಗದ್ರಿ ಅಂತಂದ್ ಹೇಳಿದ್ರೆ, ಒಂದ್ ಪಾಯಿಂಟ್ ಆದ ನಂತರ ಒಂದೇ ವ್ಯಾಲ್ಯೂ ಐತೆ. ಸೊ ಅಂತಂದ್ ಹೇಳಿದ್ರೆ ಮೇಲ್ಗಡೆ 0 ಇಡ್ರಿ, ಪಾಯಿಂಟ್ ನ ತೆಗೆದ್ ಬಿಡ್ರಿ. 800 ಡಿವೈಡೆಡ್ ಬೈ 22. ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ ನೋಡ್ರಿ, 2 11. ಸೊ ಇಲ್ಲಿ ನಮ್ಗೆ ಟೋಟಲ್ ವರ್ಕ್ ಕೇಳಿಲ್ಲ. ಟೋಟಲ್ ವರ್ಕ್ ಬೇಕಾಗಿಲ್ಲ. ಸೊ ನಾನು ಅದೊಂದು ಮಿಸ್ಟೇಕ್ ಮಾಡಿದೆ. ಟೋಟಲ್ ವರ್ಕ್ ಅಲ್ಲ, ಟೋಟಲ್ ವರ್ಕ್ ಕೇಳಿಲ್ಲ. ಆಲ್ರೆಡಿ 8 ಎಕ್ಸ್ ಮುಗಿದೈತೆ. 8 ಎಕ್ಸ್ ಆಲ್ರೆಡಿ ರಾಕಿ ಮುಗಿಸಿದಾನ. ನಮ್ಗೇನ್ ಕೇಳಿಸಾನ? ಅವ್ರಿಬ್ರು ಒಟ್ಟಾಗಿ ಉಳಿದ ಕೆಲಸ ಅಂತಂದ ಹೇಳಿ. ಉಳಿದ ಕೆಲಸ ಎಷ್ಟಾಗತ್ತೆ? 80 ಎಕ್ಸ್ ಮೈನಸ್ 8 ಎಕ್ಸ್ ಮಾಡ್ರ ಅಂತಂದ ಹೇಳಿದ್ರೆ 72 ಎಕ್ಸ್ ಆಗತ್ತೆ. 72 ಎಕ್ಸ್. ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಇದು ಎಷ್ಟಾಗತ್ತೆ? 720 ಆಗತ್ತೆ. ಪಾಯಿಂಟ್ ತೆಗೆದ್ರಿ ಅಂತಂದ ಹೇಳಿದ್ರೆ ಟೋಟಲ್ ಆಗಿ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಂದ್ರ 2 11 360 360 ಡಿವೈಡೆಡ್ ಬೈ 11 ಡೇಸ್ ತಗೊಂತಾನ. ನಾನು ಏನೇನ್ ಮಾಡಿದ್ನಿ ಅಂತಂದ ಹೇಳಿ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಫಸ್ಟ್ ರಾಕಿದ್ ಎಫಿಸಿಯನ್ಸಿ ತಗೊಂಡ್ವಿ ಎಕ್ಸ್, ಅದು 100%. 8 ದಿನ ಐತೆ. ಸೊ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಟೋಟಲ್ ವರ್ಕ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ ಎಫಿಸಿಯನ್ಸಿ ಇಂಟು ದಿನಗಳು. ಎಫಿಸಿಯನ್ಸಿ ಇಂಟು ದಿನಗಳು ಮಾಡಿದಾಗ 8 ಎಕ್ಸ್ ಆಯ್ತು. ಪೂನಮ್ದು ಎಷ್ಟೈತಿ? 20% ಎಕ್ಸ್ಟ್ರಾ ಐತೆ. ಆಲ್ರೆಡಿ ರಾಕಿದ್ 100% ಐತಿ. ಪೂನಮ್ದು 20% ಎಕ್ಸ್ಟ್ರಾ ಅಂತಂದ ಹೇಳಿದ್ರೆ 120%. 120 ಡಿವೈಡೆಡ್ ಬೈ 100 ಅಂತಂದ ಹೇಳಿದ್ರೆ ಎಷ್ಟಾಯ್ತು? 1.2 ಆಯ್ತು. ಸೊ ರಾಕಿಗಿಂತಾನು 1.2 ಜಾಸ್ತಿ, ಅಂದ್ರೆ 1.2 ಎಕ್ಸ್ ಅಂತ ತಗೊಂಡ್ವಿ. ಸೊ ಕಂಬೈನ್ಡ್ ಎಫಿಸಿಯನ್ಸಿ ಎಷ್ಟಾಯ್ತು? 2.2 ಎಕ್ಸ್ ಅಂತಂದಾಯ್ತು. ನಮ್ಗೆ ಇನ್ನೇನ್ ಬೇಕು? ಟೋಟಲ್ ವರ್ಕ್ ಬೇಕು. 8 ಎಕ್ಸ್ ಆಲ್ರೆಡಿ ವರ್ಕ್ ಆಗೈತಿ. ಬಟ್ ಅದ್ರಲ್ಲಿ ಓನ್ಲಿ 10% ಅಷ್ಟ ಆಗೈತೆ ಅಂತ ಕೊಟ್ಟಿದ್ದಾನೆ. ಅಂದ್ರೆ 8 ಎಕ್ಸ್ ಅಂತಂದ ಹೇಳಿದ್ರೆ ಓನ್ಲಿ 10% ಅಷ್ಟ ಆಗೈತೆ. ಅಂದ್ರೆ ಡಿವೈಡೆಡ್ ಬೈ 10% ಟೋಟಲ್ ವರ್ಕ್ ನಮಗ್ ಬರುತ್ತೆ. 80 ಎಕ್ಸ್ ಅಂತಂದ ಹೇಳಿ ಬಂತು. ಬಟ್ ಅದ್ರ ನಮ್ಗೇನು ಉಳಿದ ಕೆಲಸವನ್ನ ಇಬ್ರು ಮಾಡ್ಬೇಕಂತಂದ ಹೇಳಿದ್ರೆ 80 ಎಕ್ಸ್ ಅಲ್ಲಿ 8 ಎಕ್ಸ್ ಕಳೆದ್ರೆ 72 ಎಕ್ಸ್ ಅನ್ನೋದು ಟೋಟಲ್ ವರ್ಕ್ ಉಳಿದಿದ್ದು. ಇದು ಉಳಿದ ಕೆಲಸ. ಅದಾದ ನಂತರ ಕಂಬೈನ್ಡ್ ಎಫಿಸಿಯನ್ಸಿ ನಮ್ಗೆ ಗೊತ್ತೈತೆ. ಅವಾಗ ನಮಗೆ ಟೋಟಲ್ ಆಗಿ ದಿನಗಳು ಬರ್ತಾವ. ಮಾಡ್ಕೊಂಡು 360 ಡಿವೈಡೆಡ್ ಬೈ 11 ದಿನಗಳು ಅಂತಂದ ಹೇಳಿ ನಮ್ಗೆ ಆನ್ಸರ್ ಬಂತು. ಸೇಮ್ ಅದೇ ತರ ವರ್ಕ್ ಮೇಲೆ ಇನ್ನೊಂದು ಕ್ವಶನ್ ಕೇಳಿದ ನೋಡ್ರಿ.
ಆರ್ ಒಂದು ಕೆಲಸವನ್ನ 90 ದಿನಗಳಲ್ಲಿ ಮಾಡಿದ್ರೆ ಒಂದ್ ಕೆಲಸವನ್ನ 100% ಕೆಲಸವನ್ನ ಪೂರ್ಣ ಮಾಡ್ದ ಅಂದ್ರೆ ಆರೇ 45 ದಿನಗಳಲ್ಲಿ ಎಷ್ಟು ಪರ್ಸೆಂಟ್ ಕೆಲಸ ಮಾಡ್ತಾನೆ? ಕರೆಕ್ಟ್ ಆಗಿ ಹಾಫ್ ಐತ್ ನೋಡ್ರಿ. ಅಂದ್ರೆ 100/2 ಮಾಡ್ರೆ ಎಷ್ಟಾಗತ್ತೆ? 50%. 90 ದಿನ ತಗೊಂಡ್ 100% ವರ್ಕ್ ಮಾಡ್ತಾನ ಅಂತಂದ ಹೇಳಿದ್ರೆ 45 ದಿನದಾಗ ಎಷ್ಟು ಮಾಡ್ತಾನ? ಹಾಫ್ 50% ವರ್ಕ್ ಮಾಡ್ತಾನ. ಡೈರೆಕ್ಟ್ ಆನ್ಸರ್ ಬರುತ್ತೆ 50% ಅಂತಂದ ಹೇಳಿ. ಆಮೇಲೆ ಸೇಮ್ ಅದೇ ತರ PQR ಕ್ರಮವಾಗಿ ನಮ್ಗೆ ಇಲ್ಲಿ ಅನುಪಾತದಲ್ಲಿ ಕೊಟ್ಟಿದ್ದಾನೆ. ಟೋಟಲ್ ರೊಕ್ಕ ಎಷ್ಟೈತಿ? 7,200 ಹಂಚಿಕೆ ಮಾಡಲಾಗಿದೆ ಇಷ್ಟ ಅನುಪಾತದಲ್ಲಿ. ಹಾಗಾದ್ರೆ ಆರ್ ನ ಪಾಲು ಎಷ್ಟು ಅಂತ ಕೇಳಿದ್ರೆ ಸಿಂಪಲ್ ಆಗಿ ಮಾಡ್ಕೋ. PQR ಅಂತ ಬರ್ಕೊಡ್ರಿ. ಇವ್ರದ್ದು ಅನುಪಾತ ಎಷ್ಟೈತಿ? 1:2. ಸೊ 1/2 ಇಷ್ಟು 4 ಇಷ್ಟು 3/2 ಅಂತಂದ ಐತ. ಸೊ ಇದನ್ನೆಲ್ಲಾನು ಎಕ್ಸ್ ಕಂಪೇರ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಪಿ ಎಷ್ಟಾಗತ್ತ? 1/2 ಎಕ್ಸ್ ಆಗತ್ತ. ಇಂಟು ಮಾಡ್ಕೋಬೇಕು. ಸೊ 1/2 ಎಕ್ಸ್ ಆಗತ್ತ. ಕ್ಯೂ ಎಷ್ಟಾಗತ್ತ? 4x ಆಗತ್ತ. ಆರ್ ಎಷ್ಟಾಗತ್ತ? 3/2 ಎಕ್ಸ್ ಆಗತ್ತ. ಸೊ ಇದನ್ನೆಲ್ಲವನ್ನ ಕೂಡಿಸಿದಾಗ ಟೋಟಲ್ ವ್ಯಾಲ್ಯೂ ಎಷ್ಟೈತಿ? 7,200 ಐತಿ. ಸೊ ಇದನ್ನ x/2 ಪ್ಲಸ್ 4x ಪ್ಲಸ್ 3x/2 ಮಾಡಿದಾಗ ಟೋಟಲ್ ವ್ಯಾಲ್ಯೂ ಎಷ್ಟೈತಿ? 7,200 ಐತೆ. ಎಲ್ರದ್ದು ಪಾಲುಗಳಿದು. ಎಲ್ರ ಪಾಲುಗಳನ್ನ ಸೇರಿಸಿದ್ರೆ ಎಷ್ಟಾಗತ್ತೆ? 7,200 ಆಗತ್ತೆ. ಅದನ್ನ ಬರ್ಕೊಂಡ್ವಿ. ಇವಂದು ಪಾಲಿಷ್ಟು, ಇವಂದು ಪಾಲಿಷ್ಟು, ಇವಂದು ಪಾಲಿಷ್ಟು ಇಂಟು ಎಕ್ಸ್ ಮಾಡಿದ್ವಿ ಅಷ್ಟೇ. ಎಲ್ರು ಪಾಲುಗಳನ್ನ ಕೂಡಿಸಿದ್ರೆ ಎಷ್ಟು ವ್ಯಾಲ್ಯೂ ಆಗತ್ತೆ? ಟೋಟಲ್ 7,200 ರೊಕ್ಕ ಆಗತ್ತೆ. ಸೊ ಅದನ್ನ ನಾವು ಇವಾಗ ಡಿವೈಡ್ ಮಾಡ್ಬೇಕು. ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕಷ್ಟೇ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 1 ಐತಿ. ನಾವು ಇದು ತಗೊಂಡಾಗ ಲಸ ತಗೊಂಡಾಗ ಎಷ್ಟಾಗತ್ತೆ? 2 ಆಗತ್ತೆ. ಇದು ಇಂಟು 2 ಆಗತ್ತೆ. ಇದು ಇಂಟು 1 ನೋಡ್ರಿ. ಎಕ್ಸ್ 4 8x ಪ್ಲಸ್ 3x = 7,200 ಆಯ್ತು. ಸೊ ಟೋಟಲ್ ನೋಡ್ರಿ, 9 ಪ್ಲಸ್ 3 12x ಆಯ್ತು. ಡಿವೈಡೆಡ್ ಬೈ 2 7,200. 2 1 2 6 ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ ನೋಡ್ರಿ? ಡಿವೈಡೆಡ್ ಬೈ 6 ಇದನ್ನ ಇಲ್ಲೇ ಮಾಡಿದ್ರೆ ಟೋಟಲ್ 1,200 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 1,200. ನಮ್ಗೆ ಏನ್ ಕೇಳಿದಾನ? ಆರ್ ವ್ಯಾಲ್ಯೂ ಕೇಳಿದಾನ. ಇಲ್ಲಿ ಬರ್ಕೋತೀನಿ ನೋಡ್ರಿ. 3/2 ಎಕ್ಸ್ ವ್ಯಾಲ್ಯೂ ಎಷ್ಟೈತಿ? 1,200. ಸೊ 2 1 2 6 ಸೊ 600 ಇಂಟು 3 ಎಷ್ಟಾಗತ್ತೆ ಅಂದ್ರೆ 1,800 ಏನಂದ್ರೆ ಆರ್ ವ್ಯಾಲ್ಯೂ ಆಗತ್ತ. ಈ ತರ ನಮ್ಗೆ ಕ್ವಶನ್ಸ್ ಗಳು ಬರ್ತಾವ. ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಾಯ್ತು ಅಂತಂದ ಹೇಳಿದ್ರೆ, ಒಂದು ವರ್ಷದಲ್ಲಿ ಆ ವರ್ಷದ ಮೊದಲ 3 ತಿಂಗಳು ಸಪ್ನ ಏನ್ ಮಾಡ್ತಾನೆ ಅಂತಂದ ಹೇಳಿದ್ರೆ ಎವರೇಜ್ ಆಗಿ 1,100 ಖರ್ಚು ಮಾಡ್ತಾಳ. ಎವರೇಜ್ ಆಗಿ 1,100 ರೂಪಾಯಿ ಅಂದ್ರೆ 3 ತಿಂಗಳಿಗೆ ಎಷ್ಟಾಯ್ತು? 3 ಇಂಟು 1,100 ಅಂದ್ರೆ 3,300 ರೂಪಾಯಿ ಫಸ್ಟ್ 3 ತಿಂಗಳಿಗೆ ಖರ್ಚು ಮಾಡಿದ್ವಿ. ಮುಂದಿನ 5 ತಿಂಗಳಿಗೆ 1,000 ಎವರೇಜ್ ಆಗಿ 1,000 ಅಂದ್ರೆ ಮುಂದಿನ 5 ತಿಂಗಳ 1,100 ಎವರೇಜ್ ಆಗಿ ಖರ್ಚು ಮಾಡಿದ್ರು ಕೂಡ ಎಷ್ಟಾಯ್ತು? 5,000 ಖರ್ಚು ಮಾಡಿದ್ಲು. ಅದಾದ ನಂತರ ಮುಂದಿನ 4 ತಿಂಗಳು ಎವರೇಜ್ ಆಗಿ 1,200 ಎಷ್ಟಾಯ್ತು? 4,800 ರೂಪಾಯಿ ಖರ್ಚು ಮಾಡ್ತಾಳೆ. ಎಷ್ಟಾಯ್ತು? 4,800 ರೂಪಾಯಿ. ಸೊ ಎಲ್ಲಾನು ಕೂಡ್ಸ್ರಿ. ಟೋಟಲ್ ಖರ್ಚು ಎಷ್ಟಾಯ್ತು? 13,100 ರೂಪಾಯಿ ಆಯ್ತು. ಸಾರಿ, ಎಷ್ಟಾಯ್ತು? 13,100 ರೂಪಾಯಿ. ಎಲ್ಲಾನು ಕೂಡಿಸಿದ್ರೆ 13,100 ರೂಪಾಯಿ ಖರ್ಚಾಗತ್ತ. ಟೋಟಲ್ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾಳೆ? 13,100 ರೂಪಾಯಿ ವರ್ಷಕ್ಕೆ ಖರ್ಚು ಮಾಡ್ತಾಳೆ. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಂಗಾದ್ರೆ ಒಂದು ವೇಳೆ ಒಟ್ಟು ವಾರ್ಷಿಕ ಉಳಿತಾಯ ಸೇವಿಂಗ್ಸ್ ಉಳಿತಾಯ ಎಷ್ಟು ಮಾಡ್ತಾಳೆ? ಓನ್ಲಿ 1,300 ರೂಪಾಯಿ ಉಳಿತಾಯ ಮಾಡ್ತಾಳ. ಹಂಗಾದ್ರ ಸರಾಸರಿ ಮಾಸಿಕ ಆದಾಯ, ಮಾಸಿಕ ಅಂತಂದ ಹೇಳಿದ್ರೆ ತಿಂಗಳಿಗೆ ಅವಳಿಗೆ ಆದಾಯ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ರ. ಇವಾಗ ನಮಗೇನ್ ಬಂದೈತಿ? ಟೋಟಲ್ ವರ್ಷಕ್ಕೆ ಎಕ್ಸ್ಪೆನ್ಸ್ ಬಂದೈತಿ, ಖರ್ಚು. ಒಂದು ವರ್ಷದ ಖರ್ಚು ಎಷ್ಟು? 13,100. ಒಂದು ವರ್ಷಕ್ಕೆ ಎಷ್ಟು ಉಳಿತಾಯ ಮಾಡ್ತಾಳ? ಓನ್ಲಿ 1,300 ಮಾಡ್ತಾಳ. ಅಂದ್ರೆ ಟೋಟಲ್ ಗೊತ್ತಾಯ್ತಾ ನಮ್ಗೆ? ಟೋಟಲ್ ಅಮೌಂಟ್ ಎಷ್ಟು ಖರ್ಚು ಮಾಡ್ತಾಳ ಅಷ್ಟು, ಅದಾದ ನಂತರ ಎಷ್ಟು ಉಳಿಸ್ತಾಳ ಅಷ್ಟು, 1,300. ಟೋಟಲ್ ಎಷ್ಟು ಅಮೌಂಟ್ ಆಯ್ತು? ಖರ್ಚು ಮಾಡಿದ್ದು ಉಳಿಸಿದ್ದು ಅಂದ್ರೆ ಟೋಟಲ್ ಅವಳದ ಆದಾಯ ಗೊತ್ತಾಗತ್ತಲ್ಲ ವರ್ಷದ್ದು. ಖರ್ಚು ಉಳಿತಾಯ ಪ್ಲಸ್ ಮಾಡಿದ್ರಿ ಅಂತಂದ ಹೇಳಿದ್ರೆ ಟೋಟಲ್ ಆದಾಯ ಗೊತ್ತಾಗತ್ತೆ ವರ್ಷದ್ದು. ಸೊ ಟೋಟಲ್ ಆದಾಯ ಎಷ್ಟಾಗತ್ತ? 14,400 ಆಯ್ತು. ಇದು ಒಂದು ವರ್ಷದ್ದು. ಬಟ್ ಅದ್ರ ತಿಂಗಳಿಗೆ ಎಷ್ಟು ಬರುತ್ತೆ ಅಂತ ಕೇಳಿದಾರಲ್ಲ ಪೇಮೆಂಟ್. ಇದೇ ಟೋಟಲ್ ಪೇಮೆಂಟ್ ಅವಳಿಗೆ ಇಷ್ಟು ಬರುತ್ತೆ. ತಿಂಗಳಿಗೆ ಎಷ್ಟು ಬರುತ್ತೆ? ಡಿವೈಡೆಡ್ ಬೈ 12 ಮಾಡ್ರಿ. ಸೊ 2 6 12, 2 7 14. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 6 1 2, 6 2, 12 1,200 ರೂಪಾಯಿ. ತಿಂಗಳಿಗೆ 1,200 ರೂಪಾಯಿ ಬರುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ನೀವು ಮಾಡ್ಕೊಂತ ಹೋಗ್ಬೇಕಾಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎ ಮತ್ತು ಬಿ ಅವರಿಬ್ಬರು ತಮ್ಮ ಗಡಿಯಾರಕ್ಕೆ 5,000 ದರದಲ್ಲಿ ತಮ್ಮ ಗಡಿಯಾರಗಳನ್ನ ಮಾರಾಟ ಮಾಡ್ತಾರ. ಎ ಅಂತ ಇದಾನ, ಬಿ ಅಂತ ಇದಾನ. ಸೊ ಅವರು ಒಂದು ಗಡಿಯಾರವನ್ನು ತಗೊಂಡಿದಾರೆ. ಎಷ್ಟಕ್ಕೆ ಮಾರಾಟ ಮಾಡ್ತಾರೆ? SP ವ್ಯಾಲ್ಯೂ 5,000ಕ್ಕೆ ಮಾರಾಟ ಮಾಡ್ತಾರ.
ಇವನ್ ಎಷ್ಟಕ್ಕೆ ಇದು ಮಾಡ್ತಾರ, ಇವನು ಬಿ ಕೂಡ ಎಸ್ ಪಿ ವ್ಯಾಲ್ಯೂ 5,000ಕ್ಕೆ ಗಡಿಯಾರವನ್ನ ಮಾರಾಟ ಮಾಡ್ತಾರ. ಎ ಇದ್ದವ ಏನಪ್ಪಾ ಅಂತಂದ ಹೇಳಿದ್ರೆ 25% ಲಾಭ ಗಳಿಸ್ತಾನ, ಪ್ರಾಫಿಟ್ 25%. ಅದಾದ ನಂತರ ಬಿ ಇದ್ದವೇನಪ್ಪಾ ಅಂತಂದ ಹೇಳಿದ್ರೆ 10% ಲಾಸ್ ಮಾಡ್ಕೊಂತಾನ. ಬಿ ಇದ್ದವೇನಂತಂದ ಹೇಳಿದ್ರ 10% ಲಾಸ್ ಮಾಡ್ಕೊಂತಾನ. ಹಾಗಾದ್ರೆ ಎ ಮತ್ತು ಬಿ ಯ ಅಸಲು ಬೆಲೆಗಳ ನಡುವಿನ ಅನುಪಾತವನ್ನ ಕಂಡುಹಿಡಿಬೇಕಂತ ಹೇಳಿದಾರೆ. ಎಸ್ ಕಂಡುಹಿಡಿರಿ, ಮೊದಲು ಇದನ್ನ ಕಂಡುಹಿಡಿರಿ, ಅದಾದ ನಂತರ ಇದನ್ನ ಕಂಡುಹಿಡಿರಿ, ಆಮೇಲೆ ಅನುಪಾತ ನೋಡೋಣ. ಸೊ ಫಸ್ಟ್ ಒನ್ ನೋಡ್ರಿ, ನಮ್ಗೆ ಎಸ್ ಪಿ ವ್ಯಾಲ್ಯೂ ಕೊಟ್ಟಾನ, ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ನಾವು ಯಾವ ಫಾರ್ಮುಲಾ ಹಾಕೋಬೇಕು, ಪರ್ಸೆಂಟೇಜ್ ಇಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅನ್ನೋದನ್ನ ವ್ಯಾಲ್ಯೂ ಹಾಕೋಬೇಕು. ಇಲ್ಲಿ ಎಸ್ ಪಿ ವ್ಯಾಲ್ಯೂ ನಮ್ಗೆ ಗೊತ್ತೈತಿ, ಸಿ ಪಿ ವ್ಯಾಲ್ಯೂ ಬಂದ್ಬಿಡುತ್ತೆ ಅಸಲು ಬೆಲೆ. ಸಿಂಪಲ್, ಎರಡು ಕಡೆ ಮಾಡ್ಕೋಬೇಕು. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಅಂತಂದೈತೆ, ಪರ್ಸೆಂಟೇಜ್ ನಾವ್ ಹೆಂಗ್ ಬರ್ಕೋಬೇಕು, 100ರಲ್ಲಿ ಪ್ಲಸ್ ಮಾಡ್ಕೋಬೇಕು. ಎಷ್ಟು, 25%, ಅಂದ್ರೆ 125% ಆಯ್ತು. ಸೊ ಫಸ್ಟ್ ಒನ್ ಮಾಡ್ತೀನಿ ನೋಡ್ರಿ, 125% ನ ಡಿವೈಡೆಡ್ ಬೈ 100 ಬರ್ಕೋತೀನಿ. ಎಸ್ ಪಿ ವ್ಯಾಲ್ಯೂ ಎಷ್ಟೈತೆ, 5,000 ಡಿವೈಡೆಡ್ ಬೈ ಸಿ ಪಿ. ಇವಾಗ ನಾನು ಸಿ ಪಿ ವ್ಯಾಲ್ಯೂ ಕಂಡು ಹಿಡ್ಕೋತೀನಿ ನೋಡ್ರಿ. ಸಿ ಪಿ ವ್ಯಾಲ್ಯೂ ಎಷ್ಟಾಗತ್ತ, ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ. ಸೊ ಕ್ಯಾಲ್ಕುಲೇಷನ್ ಮಾಡ್ರಿ, ಟೋಟಲ್ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ. ಸಿ ಪಿ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ ಅಂತಂದು ಹೇಳಿದ್ರೆ, ಇಲ್ಲೇ ಸೈಡ್ ಬರ್ಕೋತೀನಿ ನೋಡ್ರಿ. 5,000 ಇಂಟು 100 ಡಿವೈಡೆಡ್ ಬೈ 125, ಈ ತರ ಕ್ಯಾಲ್ಕುಲೇಷನ್ ಮಾಡಿದಾಗ ನನಗೆ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 4,000 ಬರುತ್ತೆ. ಎಷ್ಟು ಬರುತ್ತಾ, 4,000 ಬರುತ್ತೆ. ಇದು ಎದು. ಅದಾದ ನಂತರ ನೆಕ್ಸ್ಟ್ ಬಿದ್ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ, ಸೇಮ್ ಅದೇ ತರ ಕ್ಯಾಲ್ಕುಲೇಷನ್ ಈಗ ಮಾಡ್ಬೇಕು. ಇಲ್ಲಿ ಲಾಸ್ ಆಗೈತೆ, ಪರ್ಸೆಂಟೇಜ್ ಹೆಂಗ್ ಬರ್ಕೊಂತೀವಿ, 100ರಲ್ಲಿ ಮೈನಸ್ ಮಾಡ್ಕೋಬೇಕು. 10 ಅಂದ್ರೆ 90% ಆಯ್ತು. ಇದನ್ನ ಹೆಂಗ್ ಬರ್ಕೋತೀವಿ, 90 ಡಿವೈಡೆಡ್ ಬೈ 100. ಎಸ್ ಪಿ ವ್ಯಾಲ್ಯೂ ಎಷ್ಟೈತಿ, 5,000 ಐತೆ. ಅದಾದ ನಂತರ ಸಿ ಪಿ ಕಂಡು ಹಿಡ್ಕೊಬೇಕು. ಸಿ ಪಿ ಕಂಡು ಹಿಡ್ಕೊಡ್ರಿ ಕೆಳಗಡೆ. ಸಿ ಪಿ ಈಕ್ವಲ್ ಟು ಏನಾಗತ್ತ, 5,000 ಇಂಟು 100 ಡಿವೈಡೆಡ್ ಬೈ 90. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ, ಈ ಜೀರೋ ಕ್ಯಾನ್ಸಲ್. ಸೊ 50,000 ಡಿವೈಡೆಡ್ ಬೈ 9 ಬರುತ್ತೆ. ಅದು ಡಿವೈಡ್ ಆಗಂಗಿಲ್ಲ, ನಾನು ಹಂಗ ಬರ್ಕೊಂತೀನಿ. 50,000 ಡಿವೈಡೆಡ್ ಬೈ 9 ಬರುತ್ತೆ. ಇಲ್ಲಿ ನಮ್ಗೆ ಏನ್ ಕೇಳಿದಾರೆ ಅಂತಂತ ಹೇಳಿದ್ರೆ, ಅನುಪಾತ ಕೇಳಿದ್ರೆ. ಎ ಮತ್ತು ಬಿ ಯ ಕಾಸ್ಟ್ ಪ್ರೈಸ್, ಅಸಲು ಬೆಳೆಗಳ ಅನುಪಾತ ಅಂತಂದ ಹೇಳಿದ್ರೆ, ನಾನು ಎ ಈಸ್ಟು ಬಿ ಅನ್ನ ನಾನು ಏನ್ ಬರ್ಕೋತೀನಿ ಅಂದ್ರೆ ಎ ಡಿವೈಡೆಡ್ ಬೈ ಬಿ ಅಂತ ಬರ್ಕೋತೀನಿ ಸಾಲ್ವ್ ಮಾಡಕ್. ಎ ವ್ಯಾಲ್ಯೂ ಎಷ್ಟೈತಿ, 4,000 ಐತೆ. ಎದ್ ಸಿ ಪಿ 4,000, ಎದ್ ಸಿ ಪಿ, ಬಿದ್ ಸಿ ಪಿ ಬರ್ಕೋಬೇಕು. ಬಿದ್ ಸಿ ಪಿ ಎಷ್ಟೈತಿ, 50,000 ಡಿವೈಡೆಡ್ ಬೈ 9 ಐತಲ್ಲ, ಇದನ್ನ ನಾನು ಏನ್ ಮಾಡ್ಕೋತೀನಿ ಅಂದ್ರೆ ಇಂಟು 9 ಬರ್ಕೋತೀನಿ. ಮೇಲ್ಗಡೆ ಹೋದ್ರೆ ಇಂಟು ಆಗತ್ತೆ. ಇದು 3 0 ಕ್ಯಾನ್ಸಲ್, ಇದು 3 0 ಕ್ಯಾನ್ಸಲ್. ಏನ್ ಉಳಿತು, 4 ಇಂಟು 9, ಕೆಳಗಡೆ 50 ಉಳಿತು. ಸೊ 2 ಎಡ್ಲೆ 4, 2 25 ಏನಾಯ್ತು, 9 2 18, 25. 18 ಡಿವೈಡೆಡ್ ಬೈ 5 ಉಳಿತು. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ, ಇದನ್ನ ಡಿವೈಡೆಡ್ ಬೈ ತೆಗೆದು ಇಷ್ಟು ಹಾಕ್ರಿ. 18:25 ನಮ್ದು ಏನಂದ್ರೆ ಆನ್ಸರ್ ಆಗತ್ತ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತ. ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕಾಗತ್ತ. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ, ಸಿಂಪಲ್ ಐತೆ, ಜನರಲ್ ಆಗಿ ಥಿಂಕ್ ಮಾಡ್ರಿ. ಒಂದು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ 93% ಎಲ್ಲಾ ಪಾಸ್ ಆಗಿದ್ದಾರೆ. ಅದಾದ ನಂತರ ಮತ್ತು 9,275 ಜನ, 9,275 ಜನರ ವಿದ್ಯಾರ್ಥಿಗಳು ಅಂದ್ರೆ ಫೇಲ್ ಆಗಿದ್ದಾರೆ. ಅನುತ್ತೀರ್ಣ ಆಗಿದ್ದಾರೆ ಅಂತಂದ ಹೇಳಿದ್ರೆ ಫೇಲ್ ಆಗಿದ್ದಾರೆ. ಇಲ್ಲಿ 93% ಪಾಸ್ ಆಗಿದಾರೋ, ಇಷ್ಟು ಜನ ಫೇಲ್ ಆಗಿದ್ದಾರೆ ಅಂತಂದ ಹೇಳಿದ್ರೆ ಎಷ್ಟು ಪರ್ಸೆಂಟೇಜ್ ಜನ ಫೇಲ್ ಆಗಿದ್ದಾರೆ ಇಲ್ಲಿ, 93 ಅಂದ್ರೆ 100% ಒಳಗಡೆ 93% ಜನ ಪಾಸ್ ಆಗಿದ್ರು. ಇನ್ನು 7% ಜನ ಪಾಸ್ ಆಗಿಲ್ಲ. ಮೈನಸ್ ಮಾಡ್ರಿ, 7% ಜನ ಪಾಸ್ ಆಗಿಲ್ಲ. ಅದನ್ನೇ ಎಷ್ಟು ಕೊಟ್ಟಿದಾರೆ, ಈಕ್ವಲ್ ಟು ಎಷ್ಟು ಜನ ಅದಾರ ಅವರು, 9,275 ಜನ ಇದಾರ. ಹಂಗಾದ್ರ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ನೋಡ್ರಿ. ಟೋಟಲ್ ಎಷ್ಟು ಜನ ಇದಾರ, ಎಕ್ಸ್ ಜನ ಇದಾರ. ಅದರಲ್ಲಿ 7% ಜನ ಫೇಲ್ ಆಗಿದಾರ. ಅವ್ರದ್ದು ಎಷ್ಟಾಗಿದಾರ ಅಂತಂತ ಹೇಳಿದ್ರೆ 9,275. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಟೋಟಲ್ ಎಕ್ಸ್ ಜನ ಇದಾರ, ಅದರಲ್ಲಿ 7% ಜನ ಫೇಲ್ ಆಗಿದಾರ. ಅವ್ರದ್ದು ಸಂಖ್ಯೆ ಎಷ್ಟು ಬಂದೈತಿ, ಕ್ಯಾಲ್ಕುಲೇಷನ್ ಮಾಡಿದಾಗ 9,275 ಬಂದೈತೆ. ಎಕ್ಸ್ ಇಂಟು 7% ಹೆಂಗ್ ಬರ್ಕೋತೀವಿ, ಡಿವೈಡೆಡ್ ಬೈ 100, 9,275. ಸೊ ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಡ್ರಿ. 9,275 ಇಂಟು 100 ಡಿವೈಡೆಡ್ ಬೈ 7 ಅಂತ ಮಾಡಿದ್ರಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ, 7 ಒಂದ್ಲೆ 7 ಒಂದ್ಲೆ 7, 2 ಉಳಿತು. 7 3 21, 17 ಆಯ್ತು. 7 2 14, 3 ಉಳಿತು 35. 7 5 35, 1,325 ಇಂಟು 100 ಅಂತಂದು ಹೇಳಿದ್ರೆ ಎಷ್ಟಾಗತ್ತ, 1 3 25 00.
132500 ಇಷ್ಟು ಜನ ಏನಂದ್ರೆ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಾರ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಮೊತ್ತದ ಹಣವನ್ನು ಚಕ್ರ ಬಡ್ಡಿಯಲ್ಲಿ ಇರಿಸಿದಾಗ ಅದು 10 ವರ್ಷದಲ್ಲಿ ದುಪ್ಪಟ್ಟಾಗತ್ತೆ. 2 ವರ್ಷದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ರಿ 10 ವರ್ಷದಲ್ಲಿ ದುಪ್ಪಟ್ಟಾಗತ್ತೆ. ಹಂಗಾದ್ರ ಆ ಮೊತ್ತವು 4 ಪಟ್ಟು ಆಗಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ರ, ನೀವು ಆರಾಮಾಗಿ ನೀವು ನಾರ್ಮಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದ್ ಹೇಳಿದ್ರೆ 10 ವರ್ಷಕ್ಕ ದುಪ್ಪಟ್ಟಾಗೈತಿ. ಹಂಗಾದ್ರೆ 4 ಪಟ್ಟು ಆಗಕ್ಕೆ ಎಷ್ಟು ಅಂತಂದ್ ಹೇಳಿದ್ರೆ 20 ವರ್ಷ ಬೇಕು ನಾರ್ಮಲ್ ಆಗಿ ಹೇಳ್ತೀರಿ. ಬಟ್ ಅದ ಕ್ಯಾಲ್ಕುಲೇಷನ್ ಪ್ರಕಾರ ಹೆಂಗ್ ಹೇಳ್ಬೇಕು? ಸೊ ನಮ್ದು ಫಾರ್ಮುಲಾ ಏನ್ ಬರುತ್ತೆ ಅಂತಂತ ಹೇಳಿದ್ರೆ, ಚಕ್ರ ಬಡ್ಡಿಗೆ A = P × 1 + R/n ರೇಷ್ಟು n × t ಅಂತಂದ ಹೇಳಿ ಇದು ಫಾರ್ಮುಲಾ ಬರುತ್ತೆ. A ಅಂತಂದ್ ಹೇಳಿದ್ರೆ ಟೋಟಲ್ ಮೊತ್ತ, P ಅಂತಂದ್ ಹೇಳಿದ್ರೆ ಅಸಲು, R ಅಂತಂದ್ ಹೇಳಿದ್ರೆ ಬಡ್ಡಿ ದರ, n ಅಂತಂದ್ ಹೇಳಿದ್ರೆ ಅದು ಚಕ್ರ ಬಡ್ಡಿ ಎಷ್ಟು ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿ ಆಗಾಯ್ತು, ವರ್ಷದಾಗ 2 ಸರಿ ಆಗಾಯ್ತಾ ಅಥವಾ ವರ್ಷಕ್ಕೆ 1 ಸರಿ ಹಾಕಾಯ್ತಾ ಅಥವಾ 3 ತಿಂಗಳಿಗೆ 1 ಸಾರಿ ಆಗಾಯ್ತಾ. 3 ತಿಂಗಳಿಗೆ 1 ಸಾರಿ ಆಗಾಯ್ತು ಅಂತಂದ್ ಹೇಳಿದ್ರೆ n ವ್ಯಾಲ್ಯೂ ಎಷ್ಟಾಯ್ತು, ವರ್ಷಕ್ಕೆ 4 ಆಯ್ತು, 3 × 4 = 12. 6 ತಿಂಗಳಿಗೆ 1 ಸಾರಿ ಆಗ್ತಿದೆ ಅಂತಂದ್ ಹೇಳಿದ್ರೆ ವರ್ಷಕ್ಕೆ ಎಷ್ಟು ಸಾರಿ ಆಗ್ತಿದೆ ಚಕ್ರ ಬಡ್ಡಿ, 2 ಸಾರಿ ಆಗ್ತಾ ಇದೆ. ವರ್ಷಕ್ಕೆ 1 ಸಾರಿ ಅಂತಂದ್ ಹೇಳಿದ್ರೆ n ವ್ಯಾಲ್ಯೂ 1 ಆಯ್ತು. ಈ ತರ ತಗೋಬೇಕು. ಇಲ್ಲಿ ವಾರ್ಷಿಕವಾಗಿ ಲೆಕ್ಕ ಹಾಕಿದಾಗ ಅಂತಂದ್ ಹೇಳಿದ್ರೆ n ವ್ಯಾಲ್ಯೂ ಎಷ್ಟಾಯ್ತು, 1 ಆಯ್ತು. ಇದೇನು ತಗೊಳಕ್ ಹೋಗ್ಬೇಡ್ರಿ, n ವ್ಯಾಲ್ಯೂ 1 ಹಾಕ್ರಿ. ನಮ್ದು ಫಾರ್ಮುಲಾ ಏನಾಯ್ತು, A = P × 1 + R/t ಅಂತಂದ್ ಹೇಳಿ ಈ ವ್ಯಾಲ್ಯೂ ಬಂತು. ಇವಾಗ ನಾವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ಬೇಕು. ನಾವು ಆಲ್ರೆಡಿ ಆನ್ಸರ್ ಹೇಳಿದ್ವಿ, 10 ವರ್ಷಕ್ಕೆ ದುಪ್ಪಟ್ಟಾದ್ರೆ 4 ಪಟ್ಟು ಆಗ್ಬೇಕಂದ್ರೆ 20 ವರ್ಷ ಬೇಕಂತಂದ್ ಹೇಳಿ. ಈಗ ನೋಡ್ರಿ, ಫಸ್ಟ್ ಒಂದ್ ಕಂಡೀಷನ್ ಚೆಕ್ ಮಾಡಿ, 10 ವರ್ಷಕ್ಕೆ ದುಪ್ಪಟ್ಟಾಗತ್ತ ಅಂದ್ರೆ A ವ್ಯಾಲ್ಯೂ ಎಷ್ಟಾಗತ್ತ, ಇದ್ರದ್ದು ದುಪ್ಪಟ್ಟಾಗತ್ತ. ಅಸಲು ವ್ಯಾಲ್ಯೂಕ್ಕಿಂತನೂ ದುಪ್ಪಟ್ಟಾಗತ್ತ ಅಂದ್ರೆ 2P ಆಯ್ತು. ಸೊ ಇದು P. ಅಸಲು ವ್ಯಾಲ್ಯೂಕ್ಕಿಂತನೂ 2 ಪಟ್ಟು ಅಂತಂದ್ ಹೇಳಿದ್ರೆ ಮೊತ್ತ 2P ಆಯ್ತು. ಅದು P ಅಂತ ತಗೊಂಡೆ. 1 + R ವ್ಯಾಲ್ಯೂ ಕೊಟ್ಟಿಲ್ಲ. P ಎಷ್ಟು 10 ವರ್ಷ ಅಂತ ಕೊಟ್ಟಿದ್ದಾನೆ. ಈ P ಕ್ಯಾನ್ಸಲ್, ಈ P ಕ್ಯಾನ್ಸಲ್, 2 ಅಷ್ಟು ಉಳಿತು. 1 + R/10 ಅಂತಂದಾಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ತಗೊಳ್ಳೋಣ. 4 ಪಟ್ಟು ಆಗ್ಬೇಕಂತಂದ್ ಹೇಳಿದ್ರೆ A ವ್ಯಾಲ್ಯೂ ಎಷ್ಟು 4 ಪಟ್ಟು ಆಗ್ಬೇಕಂತಂದ್ ಹೇಳಿದ್ರೆ ಎಷ್ಟಾಗ್ಬಿಟ್ಟು 1 + R/t ಆಗ್ಬೇಕು. ನಾವು ಇವಾಗ 1 + R ಐತಲ್ಲ ಅದನ್ನ ಇಲ್ಲಿ ತಗೊಳ್ಬೇಕು ವ್ಯಾಲ್ಯೂನ. ಇದನ್ನ ಹೆಂಗ್ ತಗೊಂತೀವಿ? ಸೊ ಇದನ್ನ ⁻10 ಐತಲ್ಲ ಅದನ್ನ ಆ ಕಡೆ ಕಳಿಸಿದ್ರೆ ಏನಾಗತ್ತ? ಸೊ ಏನಾಗತ್ತೆ ಯಾರಿಗಾದ್ರೂ ಗೊತ್ತೈತಿ? ಸೊ ಅಥವಾ ಇಲ್ಲಿ ನನ್ 10 ಹೋಗ್ಬೇಕು, ಅವಾಗ ಏನ್ ಮಾಡ್ಬೇಕು, ನಾನು /10 ಅಂತಂದ್ ಹೇಳಿ ಇಂಟು ಮಾಡ್ಬೇಕು. ಈ ಕಡೆ ಸೈಡು ಕೂಡ ಏನಂತಂದ್ ಹೇಳಿದ್ರೆ 1/10 ನ ಇಂಟು ಮಾಡ್ಬೇಕು. ಇಲ್ಲಿ ನೋಡ್ರಿ, ಈ ಕಡೆನು 1/10 ಇಂಟು ಮಾಡ್ರಿ. ಅದಾದ ನಂತರ ಈ ಕಡೆನು ಕೂಡ 1/10 ಇಂಟು ಮಾಡ್ರಿ. ಈ 10 ಕ್ಯಾನ್ಸಲ್, ಈ 10 ಕ್ಯಾನ್ಸಲ್, ಇದು ಹೋಗ್ಬಿಟ್ಟು ಏನಂತಂದ್ ಹೇಳಿದ್ರೆ 1 ಆಯ್ತು. ಇದು ಹಂಗೆ ಉಳಿತು. 1/10 1 + R. 1 + R ವ್ಯಾಲ್ಯೂ ನಮ್ಗೆ ಗೊತ್ತಾಯ್ತಾ, 2/10 ಅಂತಂದ್ ಹೇಳಿ, 2/1/10 ಅಂತಂದ್ ಹೇಳಿ. ಇದು P ಕ್ಯಾನ್ಸಲ್, ಇದು P ಕ್ಯಾನ್ಸಲ್, ಇದು 4 ಆಯ್ತು. 4 ಹಂಗೆ ಉಳಿತು. 1 + R ವ್ಯಾಲ್ಯೂ ಎಷ್ಟೈತಿ, 2/1/10t ಅಂತಂದ್ ಹೇಳಿ. ಸೊ ಅದಾದ ನಂತರ ನಾವು ಇದನ್ನ ಹೆಂಗ್ ಬರ್ಕೊಂತೀವಿ ನೋಡ್ರಿ, 4 × 2 × 1 × t ಎಷ್ಟಾಗತ್ತ, t ಆಗತ್ತ. ಈ ತರ ಬರ್ಕೊಂತೀವಿ. ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ಇಂಟು ಮಾಡ್ಕೊಂತೀವಿ. 1 × t ಅಂತಂದ್ ಹೇಳಿದ್ರೆ t/10. ನಾವು ಬೇಸ್ ಇಲ್ಲಿ 2 ಐತೆ, ಇದನ್ನು ಕೂಡ ನಾವು ಬೇಸ್ ಹಂಗ ಬರ್ಕೋಬಹುದಾ? 4ಅನ್ನ ನಾವು ಬೇಸ್ 2 ಮಾಡ್ಕೊಂಡ್ ಬರ್ಕೋಬಹುದಾ? ಎಸ್ ಬರ್ಕೋಬಹುದು. 2/2 ಅಂತಂದ್ ಹೇಳಿದ್ರೆ 2² ಅಂತಂದ್ ಹೇಳಿದ್ರೆ 4 ಆಗತ್ತ. ಇದೆಷ್ಟೈತಿ 2t⁻10 ಅಂತಂದ್ ಐತೆ. ಈ 2 ಬೇಸ್ ಬಿಡ್ರಿ, ಇದನ್ನಷ್ಟೇ ಕಂಪೇರ್ ಮಾಡ್ರಿ. 2 = t/10 ಅಂತಂದ್ ಹೇಳಿ ಮೇಲ್ಗಡೆದ್ ಕಂಪೇರ್ ಮಾಡ್ಕೋಬಹುದಾ ಈಕ್ವಲ್ ಆಗಿ? ಎಸ್. ಹಂಗಾದ್ರೆ ನಮ್ಗೆ ಟಿ ವ್ಯಾಲ್ಯೂ ಗೊತ್ತಾಗತ್ತೆ ನೋಡ್ರಿ, 10 × 2 ಅಂತಂದ್ ಹೇಳಿದ್ರೆ 20 ವರ್ಷ. ಇದು ನಮ್ಗೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನ 4 ಪಟ್ಟು ಅಂತಂದ್ ಹೇಳಿದ್ರೆ ಗೊತ್ತಾಯ್ತು. ಬಟ್ ಅದೇ 3 ಪಟ್ಟು ಅಂತ ಕೇಳ್ದ ಅಂತಂದ್ ಹೇಳಿದ್ರೆ ಇವಾಗ ನಾವು 3P ಅಂತಂದ್ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈ ತರ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ 44 ಮಾವಿನ ಹಣ್ಣುಗಳಿದಾವ. 44 ಮಾವಿನ ಹಣ್ಣುಗಳು, 121 ಬಾಳೆಹಣ್ಣುಗಳಿದಾವ. ಅದಾದ ನಂತರ 11 ಸೇಬು ಹಣ್ಣುಗಳಿದಾವ. ಪ್ರತಿ ಸಾಲು ಕೂಡ ಸಮಾನ ಸಂಖ್ಯೆಯ ಹಣ್ಣುಗಳನ್ನ, ಪ್ರತಿ ಸಾಲು ಕೂಡ ಒಂದೇ ವಿಧದ ಹಣ್ಣುಗಳನ್ನ ಹೊಂದಿರುವಂತೆ ಹಲವಾರು ಸಾಲುಗಳಲ್ಲಿ ಜೋಡಿಸಿದ್ರೆ ಕನಿಷ್ಠ ಸಾಲುಗಳ ಸಂಖ್ಯೆ ಎಷ್ಟು ಅಂತಂದೇಳಿ. ಈಗ ನಾವು ಈ ತರ ಸಾಲುಗಳಲ್ಲಿ ಜೋಡಿಸ್ಬೇಕು. ಬಟ್ ಆದ್ರೆ ಒಂದ್ ಸಾಲಿನಲ್ಲಿ ಅವನೇನ್ ಕೊಟ್ಟಿದ್ದಾನೆ, ಒಂದೇ ವಿಧದ ಹಣ್ಣುಗಳನ್ನ, ಇಲ್ಲಿ ಮಾವಿನ ಹಣ್ಣು ಅಷ್ಟೇ, ಇಲ್ಲಿ ಬಾಳೆಹಣ್ಣು ಅಷ್ಟೇ, ಅಥವಾ ಇಲ್ಲಿ ಮತ್ ಮಾವಿನ ಹಣ್ಣು, ಈ ತರ ಎಷ್ಟು ಸಾಲುಗಳಲ್ಲಿ ಈ ಹಣ್ಣುಗಳನ್ನ ನಾವು ಜೋಡಿಸ್ಬೇಕು. ಬಟ್ ಆದ್ರೆ ಸಮಾನ ಸಂಖ್ಯೆಯ ಹಣ್ಣುಗಳನ್ನ ಜೋಡಿಸ್ಬೇಕು. ಇಲ್ಲೂ ಸಮಾನ ಇರ್ಬೇಕು. ಇಲ್ಲಿ ಮಾವಿನ ಹಣ್ಣುಗಳಂತಂದ ಹೇಳಿದ್ರೆ ಅಷ್ಟೇ ಇರಬೇಕು, ಇಲ್ಲಿ ಸೇಬು ಹಣ್ಣು ತಗೊಂಡ್ರಿ ಅಂತಂದ ಹೇಳಿದ್ರೆ ಅಷ್ಟೇ ಇರಬೇಕು. ಈ ತರ ತಗೊಂಡ್ ನಾವು ಬಿಡಿಸ್ಬೇಕು. ಸಮಾನ ಸಂಖ್ಯೆ ಅಂತಂದ ಹೇಳಿದ್ರೆ ನಾವ್ ಏನ್ ಮಾಡ್ಕೊಬೇಕಲ್ಲಿ,
HCF ಕಂಡು ಹಿಡ್ಕೊಬೇಕು. HCF ಕಂಡು ಹಿಡ್ಕೊಡ್ರಿ. ಎಷ್ಟರದ್ದು? 44. ಅದಾದ ನಂತರ 121. ಆಮೇಲೆ 11ರದ್ದು HCF ಕಂಡು ಹಿಡ್ಕೊಂಡ್ರೆ ಯಾವ್ದ್ರಲ್ಲೂ 3 ಸಂಖ್ಯೆ ಡಿವೈಡ್ ಆಗ್ಬೇಕು HCF ಕಂಡು ಹಿಡ್ಕೋಬೇಕಂದ್ರೆ. 2ರಿಂದ 3ರಿಂದ 5 7 ನೆಕ್ಸ್ಟ್ 11ರಿಂದ ಆಗತ್ತೆ. 11 4 44, 11 1 11, 11 1 11. ನೆಕ್ಸ್ಟ್ 3 ಸಂಖ್ಯೆಗಳಾಗಂಗಿಲ್ಲ, ಓನ್ಲಿ 11 ಅಷ್ಟ ಆಯ್ತು. ಅಂದ್ರೆ ಎಲ್ಲಾ ಸಾಲುಗಳಲ್ಲಿ 11 11 ಹಾಕೊಂತ ಹೋಗ್ಬೇಕು. ಇವಾಗ ನೋಡ್ರಿ, ಮಾವಿನ ಹಣ್ಣುಗಳನ್ನ ಒಂದ್ ಸಾಲಿನಲ್ಲಿ 11 ಹಾಕಿದ್ರೆ ಎಷ್ಟು ಸಾಲು ಹಾಕ್ಬಹುದು? 4 ಸಾಲುಗಳನ್ನ ಹಾಕೋಬಹುದು. ನೆಕ್ಸ್ಟ್ 121 ಬಾಳೆಹಣ್ಣುಗಳನ್ನ ಎಷ್ಟು ಸಾಲುಗಳಲ್ಲಿ ಹಾಕ್ಬಹುದು? ಒಂದ್ ಸಾಲಿನಲ್ಲಿ 11 ಅಂತಂದ ಹೇಳಿದ್ರೆ 121 ಡಿವೈಡೆಡ್ ಬೈ 11 ಅಂತಂದ ಹೇಳಿದ್ರೆ 11 ಸಾಲುಗಳಲ್ಲಿ. ನೆಕ್ಸ್ಟ್ ಸೇಬು ಹಣ್ಣುಗಳನ್ನ ಟೋಟಲ್ 11 ಇದಾವ, ಒಂದೇ ಸಾಲಿನಲ್ಲಿ ಹಾಕೋಬಹುದು. ನೋಡ್ರಿ, 11 ಪ್ಲಸ್ 4 15 ಸಾಲ ಆಯ್ತು, 15 ಪ್ಲಸ್ 1 16 ಸಾಲು. ಟೋಟಲ್ 16 ಸಾಲುಗಳಲ್ಲಿ ನಾವೇನಪ್ಪಾ ಅಂತಂದ ಹೇಳಿದ್ರೆ ಹಣ್ಣುಗಳನ್ನ ಒಂದೇ ರೀತಿಯಾಗಿ ಜೋಡಿಸಬಹುದು. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬೇಕು. ಎಷ್ಟು ಜನರದ್ದು ಎಷ್ಟು ಕ್ವಶನ್ಸ್ ಗಳು ಸಾಲ್ವ್ ಆಗಿದಾವ್ ನೋಡ್ರಿ. ಸೊ ಕಂಟಿನ್ಯೂಸ್ ಆಗಿ ನಾನು ಮ್ಯಾಥಮೆಟಿಕ್ಸ್ ಕ್ಲಾಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಲೈವ್ ಕ್ಲಾಸ್ ಗಳನ್ನ ತಗೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮ್ ಜೊತೆಗೆ ಶನಿವಾರ ರವಿವಾರ ಲೈವ್ ಆಗಿ ತಗೊಂತಾ ಹೋಗ್ತೀನಿ. ಸೊ ಎಲ್ಲರೂ ಜಾಯ್ನ್ ಆಗ್ರಿ. ಆನ್ಲೈನ್ ಟೆಸ್ಟ್ ಗಳನ್ನ ತಗೊಂಡ್ರೆ ತುಂಬಾ ಇಂಪಾರ್ಟೆಂಟ್. ಇದೇ ತರ ಕ್ವಶನ್ಸ್ ಗಳಿರ್ತಾವೆ ಆನ್ಲೈನ್ ಟೆಸ್ಟ್ ಗಳಲ್ಲೂ ಕೂಡ, ನೀವು ಪ್ರಾಕ್ಟೀಸ್ ಆಗತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.